ರೈಟ್. ಓಕೆ. ಸೊ ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಸೆಷನ್ಸ್ ನಮ್ಮ ಪುನೀತ್ ನಮ್ಮನ್ನ ಸ್ಫೂರ್ತಿ ದಿನಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ನಾವು ಶುರು ಮಾಡಿದ್ವಿ. ಇವತ್ತು SQL ಸರ್ವರ್ ಅನ್ನ ನಾವು ಕಲ್ತ್ಕೊಳ್ಳೋಣ. ಇವತ್ತು ಮತ್ತೆ ನಾಳೆ ಇದು 3 ದಿನ ಇರಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ಈ ಒಂದು ದಿನಕ್ಕೆ ನಾನು ಇದು ಮಾಡ್ತೀನಿ. ಬಟ್ ಎಲ್ಲಾ ಟಾಪಿಕ್ಸ್ ಅನ್ನ ಕವರ್ ಮಾಡ್ತೀನಿ. ಜೊತೆಗೆ ನಿಮ್ಗೆ ಈ ಎಲ್ಲಾ ಡೀಟೇಲ್ಡ್ ವಿಡಿಯೋಸ್ಗಳನ್ನ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ 13ನೇ ದಿನ. ಓಕೆ, ರೈಟ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದನ್ನ 1,000 ವಿದ್ಯಾರ್ಥಿಗಳಿಗೆ ಅಂತ ನಾವು ಪ್ಲಾನ್ ಮಾಡಿದ್ವಿ. ಉಚಿತವಾಗಿ ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಸೆಷನ್ಸ್ ಅನ್ನ ಕೊಡಬೇಕು ಅಂತ. ಸೊ ನಮ್ಮ ಕೋರ್ಸ್ ಪ್ಲಾನ್ ಪ್ರಕಾರ ಒಂದು ದಿನ ಮಾತ್ರ ಹೆಚ್ಚು ಕಮ್ಮಿ ಆಯಿತು. ಸೊ ಇವತ್ತು ಮತ್ತೆ ನಾಳೆ ನಾವು ಈ ಒಂದು SQL ಸರ್ವರ್ ಅನ್ನ ಕಲ್ತ್ಕೊಳ್ಳೋಣ. ಆದಷ್ಟು ನಾನು ಎಲ್ಲಾ ಟಾಪಿಕ್ಸ್ ಅನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದ್ರೂ ಕೂಡ ನಿಮ್ಗೆ ಅದಕ್ಕೆ ಆದಂತ ವಿಡಿಯೋಸ್ಗಳನ್ನು ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಓಕೆ. ಸೊ ಇವತ್ತಿನ ಟಾಪಿಕ್ಸ್ ಇಲ್ಲೊಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಇದನ್ನ ಆದಷ್ಟು ಕವರ್ ಮಾಡಬಹುದು ಆಕ್ಚುಲಿ. ಬಟ್ ಅಕಸ್ಮಾತ್ ಆಗಿಲ್ಲ ಅಂದ್ರೂ ಕೂಡ ನಾನು ನಾಳೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ಆದಷ್ಟು ಈ ಎಲ್ಲಾ ಒಂದು ಡೇಟಾನ ನಮ್ಮ ಈ ಟಾಪಿಕ್ಸ್ ಅನ್ನ ಕವರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ರೈಟ್. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಈ SQL ಸರ್ವರ್ ಅನ್ನ ಯಾವ ರೀತಿ ಯೂಸ್ ಮಾಡಬಹುದು, ಯಾತಕ್ಕೆ ಯೂಸ್ ಮಾಡಬಹುದು, ಮತ್ತೆ ಯಾವ ಕಾರಣಕ್ಕೋಸ್ಕರ ಯೂಸ್ ಮಾಡಬಹುದು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ತುಂಬಾ ಜನಕ್ಕೆ ಈ SQL ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಬಟ್ ಇದ್ರಲ್ಲಿ ವರ್ಕ್ ಮಾಡಬೇಕು. ಖಂಡಿತವಾಗಿ SQL ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಅಕಸ್ಮಾತ್ ನೀವೇನಾದ್ರೂ ಡೇಟಾ ಅನಾಲಿಟಿಕ್ಸ್ ಬರಬೇಕು ಅಂತಿದ್ರೆ, ಡೇಟಾ ಸೈನ್ಸ್ ಈ ತರದ್ದು ಏನಾದ್ರೂ ನೀವು ಒಂದು ಕಂಪ್ಲೀಟ್ ಡೇಟಾ ಮೇಲೆ ವರ್ಕ್ ಮಾಡಬೇಕು ಅಂತಿದ್ರೆ ನಮಗೆ SQL ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಒಂದು ನೋಟ್ ಪ್ಯಾಡ್ ತಗೊಂಡು ನಿಮ್ಗೆ ಸುಲಭವಾಗಿ ಈ SQL ಅಂದ್ರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. SQL ಸರ್ವರ್ ಅನ್ನ ನಾವು ಇವಾಗ ಕಲಿತಾ ಇರೋದು. ಸೊ ನಿಮ್ಗೆ ಆದಷ್ಟು ಯಾವ ರೀತಿ ನೀವು ಈ ಒಂದು ಸಾಫ್ಟ್ವೇರ್ ಅನ್ನ ಸುಲಭವಾಗಿ ಬೇಗ ಹೆಂಗ್ ಕಲಿಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಈ ಡೇಟಾ ಇದೆಯಲ್ಲ, ನಾವು ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸ್ ಅಥವಾ ಎನಿಥಿಂಗ್ ರಿಲೇಟೆಡ್ ಟು ಡೇಟಾ, ಆಯ್ತಾ. ಒಂದು ಡೇಟಾ ಬಗ್ಗೆ ಏನಾದರೂ ನಾನು ವರ್ಕ್ ಮಾಡಬೇಕು ಅಂತಿದ್ದಾಗ ನಮಗೆ ಕೆಲವೊಂದು ಅಪ್ಲಿಕೇಶನ್ಸ್ ಬೇಕಾಗುತ್ತೆ. ಯಾವ್ದೆಲ್ಲ ಬೇಕಾಗುತ್ತೆ ಅಂದ್ರೆ ಎಕ್ಸೆಲ್, ಪವರ್ BI, ಟ್ಯಾಬ್ಲೂ, SQL ಸರ್ವರ್, ಮೈ SQL, MS ಆಕ್ಸೆಸ್, ಈ ತರದ್ದು ಅನೇಕ ಸಾಫ್ಟ್ವೇರ್ಗಳು ಬೇಕಾಗುತ್ತೆ. ಸೊ ಅದರಲ್ಲಿ ನಾವು ಡೇಟಾ ಮೇಲೆ ವರ್ಕ್ ಮಾಡ್ತಿರ್ತೀವಿ. ಡೇಟಾ ಅಂತಂದ್ರೆ ಒಂದು ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳೋಣ. ಇನ್ಫಾರ್ಮೇಶನ್ ಅನ್ನ ನಾವು ಸ್ಟೋರ್ ಮಾಡಬೇಕು. ಎಲ್ಲಿ ಸ್ಟೋರ್ ಮಾಡ್ತೀನಿ? ನಾನು ಏನ್ ಮಾಡ್ತೀನಿ, ನಮಗೆ ಡೇಟಾ ಬೇಸ್ ಅಂತ ಒಂದು ಆಬ್ಜೆಕ್ಟ್ ಇರುತ್ತೆ, ಒಂದು ಪ್ಲೇಸ್ ಇರುತ್ತೆ, ಅಥವಾ ಅದನ್ನ ಒಂದು ಕಂಟೈನರ್ ಅಂತ ಇಟ್ಕೊಳ್ಳೋಣ. ಸೊ ಡೇಟಾನ ನಾನು ಸ್ಟೋರ್ ಮಾಡಿ ಇಡಬೇಕು. ಸೊ ನೀವು ಕೇಳ್ಬೋದು, ಯಾತಕ್ಕೆ ನಾನು ಸ್ಟೋರ್ ಮಾಡ್ಬೇಕು ಈ ಡೇಟಾನ ಅಂತ. ಇವಾಗ ನೀವೊಂದು ಕಂಪನಿಗೆ ಸೇರ್ಕೊಂಡ್ರೆ ಅಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತಾರೆ. ಯಾತಕ್ಕೆ ಸ್ಟೋರ್ ಮಾಡ್ತಾರೆ ಅಂದ್ರೆ, ಅಕಸ್ಮಾತ್ ಆಗಿ ನೀವು ಆ ಕಂಪನಿಲಿ ಇದ್ದಾಗ ಬೇರೆ ಪ್ರಾಜೆಕ್ಟ್ಸ್ ಇರ್ಬೋದು, ಅಥವಾ ನಿಮ್ಮ ಸ್ಯಾಲರಿ ಡೀಟೇಲ್ಸ್ ಇರ್ಬೋದು, ಅಥವಾ ಕಂಪನಿಗೆ ಏನಾದರೂ ಅಕಸ್ಮಾತ್ ಆಗಿ ನಿಮ್ಮ ಇನ್ಫಾರ್ಮೇಶನ್ ಬೇಕು ಅಂತಂದಾಗ ಆ ಇನ್ಫಾರ್ಮೇಶನ್ ಅನ್ನ ಈಸಿಗೆ ತಗೋತಾರೆ. ಹೆಂಗ್ ತಗೋತಾರೆ? ಆಲ್ರೆಡಿ ಆ ಡೇಟಾನ ಸೇವ್ ಮಾಡ್ಕೊಂಡಿರ್ತಾರೆ. ಸಪೋಸ್ ನೀವು ಯಾವುದೋ ಒಂದು ಜಾಬ್ ಅಪ್ಲೈ ಮಾಡಬೇಕು, ನೌಕರಿ, ಮಾನ್ಸ್ಟರ್ ಅಥವಾ ಬೇರೆ ಯಾವ್ದಾರ ಒಂದು ಜಾಬ್ ಪೋರ್ಟಲ್ ಅಲ್ಲಿ ನಿಮ್ಮ ಡೇಟಾನ ಸೇವ್ ಮಾಡಿರ್ತೀರ. ಸೊ ನೀವು ಏನ್ ಪ್ರತಿ ಸರಿ ಎಂಟರ್ ಆದಾಗ ನೀವೇನ್ ಮಾಡ್ತೀರಾ? ಲಾಗಿನ್ ಐಡಿ ಕೊಡ್ತೀರಾ, ಮತ್ತೆ ಪಾಸ್ವರ್ಡ್ ಕೊಡ್ತೀರಾ. ಹೆಂಗ್ ಲಾಗಿನ್ ಆಗುತ್ತೆ? ಯಾಕಂದ್ರೆ ಆಲ್ರೆಡಿ ನೀವು ಇನ್ಫಾರ್ಮೇಶನ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ನಮ್ಮ ಇನ್ಫಾರ್ಮೇಶನ್ ನೀವು ಎಲ್ಲೇ ಹೋಗಿ ನಿಮ್ಮ ಇನ್ಫಾರ್ಮೇಶನ್ ಒಂದ್ ಕಡೆ ಸ್ಟೋರ್ ಆಗ್ಬೇಕು ಅಂತಂದಾಗ ಈ ಡೇಟಾ ಬೇಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಡೈರೆಕ್ಟ್ ಆಗಿ ಡೇಟಾ ಬೇಸ್ ಅಲ್ಲಿ ಡೇಟಾ ಹೋಗಿ ಸ್ಟೋರ್ ಆಗ್ಬಿಡಲ್ಲ. ಇದಕ್ಕೆ ಟೇಬಲ್ ಬೇಕು. ಈ ಟೇಬಲ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಎಕ್ಸೆಲ್ ಓಪನ್ ಮಾಡಿದ್ರೆ ನಿಮ್ಗೆ ರೋ ಮತ್ತೆ ಕಾಲಮ್ ಬರುತ್ತಲ್ವಾ? ಈ ಸೆಲ್ ಅಲ್ಲಿ ನಾವು ಡೇಟಾನ ಸೇವ್ ಮಾಡ್ತೀವಲ್ಲ, ಅದೇ ರೀತಿ ಈ ಡೇಟಾ ಬೇಸ್ ಅಲ್ಲಿ ನಾವು ಇನ್ನೊಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಇದಕ್ಕೆ ನಾವು ಟೇಬಲ್ ಅಂತ ಕರಿತೀವಿ. ಈ ಟೇಬಲ್ ಹೆಂಗಿರುತ್ತೆ ಅಂದ್ರೆ, ಈ ಆಬ್ಜೆಕ್ಟ್ ರೋ ಮತ್ತೆ ಕಾಲಮ್ಸ್ ಇರುತ್ತೆ. ನಮ್ಮ ರೆಕಾರ್ಡ್ಸ್ ಅನ್ನ, ನಮ್ಮ ಇನ್ಫಾರ್ಮೇಶನ್ ಅನ್ನ ರೋ ಅಲ್ಲಿ ಸ್ಟೋರ್ ಮಾಡ್ತೀವಿ. ಪ್ರತಿ ಒಂದು ಕಾಲಮ್ ಅಲ್ಲಿ ಒಂದೊಂದೇ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ಈ ಟೇಬಲ್ ಬಂದು ಕಾಂಬಿನೇಷನ್ ಆಫ್ ರೋಸ್ ಮತ್ತೆ ಕಾಲಮ್ಸ್ ಇರುತ್ತೆ. ಓಕೆ. ಸೊ ಈ ರೀತಿ ಹೈರಾರ್ಕಿ ಇರುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಸೊ ಡೇಟಾನ ನಾನು ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಸ್ಟೋರ್ ಮಾಡೋಕ್ಕಾಗಲ್ಲ. ಟೇಬಲ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ಟೇಬಲ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಒಂದು ರೋ ಮತ್ತೆ ಕಾಲಮ್ಸ್ ಇರುತ್ತೆ. ಇಲ್ಲಿ SQL ಅಲ್ಲಿ ರೋಗೆ ನಾವು ರೆಕಾರ್ಡ್ಸ್ ಅಂತ ಕರಿತೀವಿ.
ಕಾಲಮ್ಗೆ ಫೀಲ್ಡ್ ಅಂತ ಕರಿತೀವಿ. ಆಯ್ತಾ? ಈ ಫೀಲ್ಡ್ ಇದೆಯಲ್ಲ, ಈ ಫೀಲ್ಡ್ ಬಂದು ಅಂದ್ರೆ ಒಂದೊಂದು ಕಾಲಮ್ಸ್ ಇರುತ್ತಲ್ಲ, ಇದರಲ್ಲಿ ನಾನು ಇನ್ಫಾರ್ಮೇಷನ್ ಅನ್ನ ಸ್ಟೋರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೇಮ್, ಏಜ್ ಮತ್ತೆ ಜೆಂಡರ್. ಸೊ ಈ ರೀತಿ ನಾನು ಡೇಟಾನ ಸೇವ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿ ಪ್ರತಿಯೊಂದು ಕಾಲಮ್‌ಗೂ ನಮ್ಗೆ ಡೇಟಾ ಟೈಪ್ ಬೇಕು. ಡೇಟಾ ಟೈಪ್. ಏನಪ್ಪಾ ಅದು ಡೇಟಾ ಟೈಪ್? ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೆಲಸ ಮಾಡ್ತೀನಿ. ಒಂದು ಎಕ್ಸೆಲ್ ಫೈಲ್ ಅನ್ನು ತಗೊಳ್ಳೋಣ. ಅವಾಗ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಓಕೆ. ಒಂದು ಎಕ್ಸೆಲ್ ಫೈಲ್ ತಗೋತೀನಿ. ಇವಾಗ ನಮ್ಗೆ ಇದೇ ಒಂದು ಡೇಟಾಬೇಸ್ ಅಂತ ಇಟ್ಕೊಳ್ಳೋಣ. ಇಲ್ಲೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ನೇಮ್, ಏಜ್, ಜೆಂಡರ್, ಮೊಬೈಲ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ಇಮೇಲ್, ಸ್ಯಾಲರಿ. ಸೊ ಈ ತರದ್ದು ನಾವು ಇನ್ಫಾರ್ಮೇಶನ್ ತಗೋತೀವಿ ಅಂತ ಇಟ್ಕೊಳ್ಳೋಣ. ನೋಡಿ ಇದೆಲ್ಲ ಬಂದು ಫೀಲ್ಡ್. ಇಲ್ಲೇನಿದೆಯಲ್ಲ, ಇದನ್ನೆಲ್ಲ ನಾವು ಫೀಲ್ಡ್ ಅಂತ ಕರಿತೀವಿ. ಇವಾಗ ನಾನು ಇಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ತೀನಿ. ನೋಡಿ ಇಲ್ಲಿ ಹೋಗ್ತೀನಿ ಇವಾಗ. ಜೆಂಡರ್, ಮೇಲ್, ಓಕೆ, ಡೇಟ್ ಆಫ್ ಬರ್ತ್, ಸೇ ಅಡ್ರೆಸ್, ಇಮೇಲ್, ಸ್ಯಾಲರಿ. ನೋಡಿ ಇದಕ್ಕೆ ನಾವು ರೆಕಾರ್ಡ್ ಅಂತ ಕರಿತೀವಿ. ಫುಲ್ ಇನ್ಫಾರ್ಮೇಶನ್ ಏನಿದೆ ಇದೆಲ್ಲ ಇದು ಬಂದು ಫೀಲ್ಡ್ಸ್ ಅಂದ್ರೆ ಕಾಲಮ್ಸ್. ನೀವು ಇಲ್ಲಿ ನೋಡ್ಬೋದು, ನೇಮ್ಗೆ ನಾನು ಟೆಕ್ಸ್ಟ್ ಎಂಟರ್ ಮಾಡಿದ್ದೀನಿ, ಏಜ್ಗೆ ನಂಬರ್ ಎಂಟರ್ ಮಾಡಿದ್ದೀನಿ, ಮತ್ತೆ ಜೆಂಡರ್ ಮತ್ತೆ ಟೆಕ್ಸ್ಟ್. ಇಲ್ಲಿ ನಂಬರ್ ಇದೆ, ಇಲ್ಲಿ ಡೇಟ್ ಇದೆ, ಇಲ್ಲೂ ನಂಬರ್ ಇದೆ. ಸೊ ಈ ರೀತಿ ಇದಕ್ಕೆ ನಾವು ಡೇಟಾ ಟೈಪ್ ಅಂತ ಕರಿತೀವಿ. ಯಾತಕ್ಕೆ ಅಂದ್ರೆ ನಾನು ಅಕಸ್ಮಾತ್ ಏನಾದ್ರು ಇಲ್ಲಿ ಡೇಟಾ ಟೈಪ್ ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ, ಯಾರನ್ನ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ತರ ಎಂಟರ್ ಮಾಡಿದ್ರೆ ನೋಡಿ ಇದು ರಾಂಗ್. ಸೊ ಡೇಟಾಬೇಸ್ ಅಲ್ಲಿ ಆದಷ್ಟು ಈ ತರದೆಲ್ಲ ಅವಾಯ್ಡ್ ಆಗ್ಬೇಕು. ನಾನು ಇಲ್ಲಿ ಅಕಸ್ಮಾತ್ತಾಗಿ ಇಲ್ಲಿ ನಂಬರ್ ಅಂತ ಕೊಟ್ಬಿಟ್ರೆ, ನಂಬರ್ ಬಿಟ್ರೆ ಬೇರೆ ಯಾವುದೂ ಎಂಟರ್ ಮಾಡಕ್ಕಾಗಲ್ಲ. ಸೊ ಡೇಟಾ ಟೈಪ್ ತುಂಬಾ ಇಂಪಾರ್ಟೆಂಟ್. ಇದು ನಾನು ಪ್ರಾಕ್ಟಿಕಲ್ ಆಗಿ ಆಮೇಲೆ ನಾನು ತೋರಿಸ್ತೀನಿ ಕ್ವೆರೀಸ್ ಬರೀಬೇಕಾದ್ರೆ. ಓಕೆನಾ? ಸೊ ಈ ಡೇಟಾ ಟೈಪ್ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಾನೇನ್ ಮಾಡ್ತೀನಿ, ಇಲ್ಲಿ ಎಂಪ್ಲಾಯ್ ಐಡಿ ಅಂತ ಕೊಡ್ತೀನಿ. ಯಾತಕ್ಕೆ ಎಂಪ್ಲಾಯ್ ಐಡಿ ಕೊಡ್ತೀನಿ ಅಂದ್ರೆ, ನೋಡಿ ಇಲ್ಲಿ ಐಟಾಸ್ ಅಂತ ಒಂದು ನೇಮ್ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಎಂಪ್ಲಾಯ್ ನೇಮ್. ಇಲ್ಲಿ ಇನ್ನೂ ಒಬ್ಬ ಐಟಾಸ್ ಅಂತ ಇರ್ಬೋದು, ಇನ್ನೂ ಒಬ್ಬ ಇರ್ಬೋದು. ಸೊ ಇಲ್ಲಿ 3 ಜನ ಒಂದೇ ನೇಮಲ್ಲಿ ಇರ್ತಾರೆ. ಯೂಶುವಲಿ ಮಂಜುನಾಥ್, ಪ್ರದೀಪ್ ಇದೆಲ್ಲ ಕಾಮನ್ ನೇಮ್ಸ್ ಇರುತ್ತೆ. ಸೊ ಆ ಥರ ಎಷ್ಟೋ ಜನ ಮಂಜುನಾಥ್ ಇತ್ತು ಅಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾರು ಆ ಮಂಜುನಾಥ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಸ್ಯಾಲರಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಥವಾ ಒಂದು ಪ್ರಾಜೆಕ್ಟ್ ಕೊಡಬೇಕು. ಸೊ ಇಲ್ಲೇನ್ ಮಾಡ್ತೀವಿ, ಎಂಪ್ಲಾಯ್ 001 ಯುನೀಕ್ ಐಡಿಯನ್ನ ಕೊಡ್ತೀವಿ. ಸೊ ಈ ತರ ನಾವು ಒಂದು ಕಾಲಮ್ ಅಲ್ಲಿ ಯುನೀಕ್ ಐಡೀಸ್ ಅನ್ನ ಏನ್ ಇಡ್ತೀವಿ, ಇದಕ್ಕೆ ನಾವು ಪ್ರೈಮರಿ ಕೀ ಅಂತ ಕರಿತೀವಿ. ಯಾತಕ್ಕೆ ಪ್ರೈಮರಿ ಕೀ ಅಂತಂದ್ರೆ, ಇದು ಬಂದು ಡೂಪ್ಲಿಕೇಟ್ ಆಗೋದಿಕ್ ಬಿಡಲ್ಲ ಅದು. ಒಂದು. ಎರಡನೇದು, ಇಲ್ಲಿ ಬ್ಲಾಂಕ್ಸ್ ಅಲೋ ಮಾಡಲ್ಲ ಈ ತರ. ಸೊ ಇದಕ್ಕೆ ನಾವು ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ಕನ್ಸ್ಟ್ರೈನ್ಸ್ ಅಂತಂದ್ರೆ ರೆಸ್ಟ್ರಿಕ್ಷನ್ಸ್. ಓಕೆ. ಕನ್ಸ್ಟ್ರೈನ್ಸ್. ಸೊ ಈ ರೀತಿ ನಾವು ಈ ಡೇಟಾ ಬೇಸ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಇಲ್ಲಿ ನಾನು ಒಂದು ಡೇಟಾನ ಸ್ಟೋರ್ ಮಾಡಬೇಕು ಅಂತಂದ್ರೆ, ನೋಡಿ ಈ ಒಂದು ಡೇಟಾ ನಾನು ಇಲ್ಲಿ ಏನಿದೆಯಲ್ಲ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕು ಅಂತಿದ್ರೆ ಇದೆಲ್ಲ ನಂಗೆ ಅರ್ಥ ಆಗಬೇಕು. ಡೇಟಾ ಬೇಸ್ ಇದೆ, ಅದರೊಳಗಡೆ ಟೇಬಲ್ ಇದೆ, ಟೇಬಲ್ ರೋಸ್ ಮತ್ತೆ ಕಾಲಮ್ಸ್ ಇರುತ್ತೆ, ಅದಕ್ಕೊಂದು ಡೇಟಾ ಟೈಪ್ ಇರುತ್ತೆ. ಅಕಸ್ಮಾತ್ ಏನಾದ್ರು ಕೆಲವೊಂದು ಕಾಲಮ್ಸ್ಗೆ ನಾವು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಅದು ಈ ಪ್ರೈಮರಿ ಕೀ, ಫಾರಿನ್ ಕೀ ಅಂತೆಲ್ಲ ಬರುತ್ತೆ. ಓಕೆನಾ? ಸೊ ಇದು ಒಂದು ಸ್ಟ್ರಕ್ಚರ್. ರೈಟ್. ಈಗ ನೆಕ್ಸ್ಟ್ ನಾನು ಇಲ್ಲಿರುವಂತ ಡೇಟಾನ ಮ್ಯಾನೇಜ್ ಮಾಡಬೇಕು. ಆಯ್ತಾ? ಇವಾಗ ಇದೊಂದು ಡೇಟಾಬೇಸ್ ಅಂತ ಇಟ್ಕೊಳ್ಳೋಣ. ಇಲ್ಲೊಂದಷ್ಟು ಡೇಟಾ ಇದೆ. ಇದನ್ನ ನಾನು ಮ್ಯಾನೇಜ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯಾವುದೋ ಒಂದು ಜಸ್ಟ್ ಒಂದು ಟೇಬಲ್ ತಗೋಣ. ಓಕೆ. ಇವಾಗ ಇಲ್ಲೊಂದು ಡೇಟಾ ಇದೆ ಅಂತ ಇಟ್ಕೊಳ್ಳೋಣ. ನೋಡಿ ಇದೇ ಒಂದು ಡೇಟಾ ಅಂತ ಇಟ್ಕೊಳ್ಳೋಣ. ಇದೊಂದು ಟೇಬಲ್. ಇವಾಗ ನಾನು ಇದನ್ನ ಮೇಂಟೈನ್ ಮಾಡಬೇಕು. ಮೇಂಟೈನ್ ಅಂತಂದ್ರೆ ಯಾರು ಇದನ್ನ ಡಿಲೀಟ್ ಮಾಡಬಾರ್ದು, ಅನ್ನೆಸೆಸರಿ ಡೇಟಾ ಎಂಟರ್ ಮಾಡಬಾರ್ದು, ಅಥವಾ ಇಲ್ಲಿ ಹೋಗ್ಬಿಟ್ಟು ಅದನ್ನ ಕಾಲಮ್ ಡಿಲೀಟ್ ಮಾಡ್ಬೇಕು. ಇದನ್ನ ನಾನು ಮ್ಯಾನೇಜ್ ಮಾಡಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ಡೇಟಾಬೇಸ್
ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ನಾನು ಹೇಳ್ತಾ ಇರೋದೇನಂದ್ರೆ ಇಲ್ಲಿ ಇರ್ತಕ್ಕಂಥ ಡೇಟಾನ ನಾನು ಮ್ಯಾನೇಜ್ ಮಾಡಬೇಕು. ಆ ಮ್ಯಾನೇಜ್ ಮಾಡೋ ಒಂದು ಕೆಲಸ ಇದೆಯಲ್ಲ ಟಾಸ್ಕ್, ಅದಕ್ಕೆ ನಾವು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇವಾಗ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಪ್ರತಿ ಸರಿ ಅಂದ್ರೆ ನಾನೇ ಕುತ್ಕೊಂಡಿಲ್ಲೇ ಇದೇನಾಗ್ತಿದೆ ಡೇಟಾ ಅಂತ ಮಾನಿಟರ್ ಮಾಡಕ್ಕಾಗಲ್ಲ. ಇಲ್ಲಿರುವಂತ ಡೇಟಾನ ನಾನು ಹೋಗ್ಬಿಟ್ಟು ನಾನು ಸೇವ್ ಮಾಡಕ್ಕಾಗಲ್ಲ. ಅದಕ್ಕೆ ಆದಂತ ಒಂದು ಸಾಫ್ಟ್ವೇರ್ ಇರುತ್ತೆ. ಆ ಸಾಫ್ಟ್ವೇರ್ ಬಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದೇನಿದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದ್ರೆ ಇದೊಂದು ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಡೇಟಾನ ಅದು ಮ್ಯಾನೇಜ್ ಮಾಡುತ್ತೆ. ಮ್ಯಾನೇಜ್ ಅಂತ ಅಂದ್ರೆ ಯಾರಿಗೂ ಇದು ಡಿಲೀಟ್ ಮಾಡಕ್ ಬಿಡಲ್ಲ, ಅಥವಾ ಒಂದು ಇನ್ಸರ್ಟ್ ಮಾಡಬೇಕು ಅಂದ್ರೆ ಇನ್ಸರ್ಟ್ ಮಾಡಿಸುತ್ತೆ, ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಮಾಡಿಸುತ್ತೆ. ಅಂದ್ರೆ ನಾವು ಏನ್ ಟಾಸ್ಕ್ ಕೊಡ್ತೀವಿ ಅದನ್ನ ಇಲ್ಲಿ ಮೇಂಟೈನ್ ಮಾಡುವಂಥದ್ದಕ್ಕೆ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆ ಕೆಲಸನ ಮಾಡುವಂತ ಒಂದು ಸಾಫ್ಟ್ವೇರ್ಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಇದು DBMS ಅಂತ ಕರಿತೀವಿ. DBMS ಅಂತಂದ್ರೆ ಮೊದಲೆಲ್ಲ ಏನಿತ್ತಂದ್ರೆ ನೋಡಿ, ಇಲ್ಲಿ ಇದೆಲ್ಲ ಟೇಬಲ್, ಇದು ಒಂದೇ ಟೇಬಲ್. ಸೊ ಈ ಒಂದು ಟೇಬಲ್ ಇದ್ದಾಗ ಇಲ್ಲಿ ನೋಡಬಹುದು, ಇಲ್ಲಿ ನೋಡಿ ಸೆಕೆಂಡ್ ಕ್ಲಾಸ್ ಅನ್ನೋದು ಎಷ್ಟು ಸತಿ ರಿಪೀಟ್ ಆಗಿದೆ. ಇಲ್ಲಿ ಹೋಗಿ ನೀವು ನೋಡಿದ್ರೆ ಎಷ್ಟು ಸತಿ ನೋಡಿ ಇಲ್ಲಿ ಎಲ್ಲ ರಿಪೀಟ್ ಆಗಿದೆ. ಅದೇ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನೋಡೋಣ ಇಲ್ಲಿ ಏನೋ ಡೇಟಾ ಇದೆಯಾ, ಒಂದು ನಿಮಿಷ. ಓಕೆ, ಇಲ್ಲಿ ಇನ್ನೂ ಒಂದು ಟೇಬಲ್ ತಗೋತೀನಿ ನೋಡಿ. ನೋಡಿ ಇಲ್ಲಿ ಒಂದು ಎಕ್ಸೆಲ್ ಶೀಟ್ ಇದೆ, ಇದೇ ಡೇಟಾ ಸೇಮ್ ಡೇಟಾ ಇಲ್ಲಿ ಏನಿದೆ, ಇಲ್ಲಿ ಏನ್ ಡೇಟಾ ಇದೆಯಲ್ಲ ಅದೇ ಡೇಟಾ ಇಲ್ಲೂ ಇದೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಶಿಪ್ ಐಡಿಸ್ ಇದೆ, ಕಸ್ಟಮರ್ ಐಡಿಸ್ ಇದೆ, ಸೆಗ್ಮೆಂಟ್ ಐಡಿಸ್ ಇದೆ. ಇದಕ್ಕೆ ನಾನು ಡೇಟಾ ಬೇಕಂದ್ರೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡ್ಕೋತೀನಿ. ಶಿಪ್ ಮೋಡ್ ನೋಡಿ, ಸೆಕೆಂಡ್ ಕ್ಲಾಸ್ ಅಂತಿದೆ. ಸೊ ಇದೆಲ್ಲ ಬಂದು ಸೆಕೆಂಡ್ ಕ್ಲಾಸ್. ಬಟ್ ಇಲ್ಲಿ ನೋಡಿ ನಾನು ಬರೀ ಐಡಿಸ್ ಅಷ್ಟೇ ತಗೊಂಡಿದ್ದೀನಿ. ಅಕಸ್ಮಾತ್ ಆಗಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಲೊಕೇಶನ್ ಐಡಿ ಹೋಗ್ತೀನಿ, ಲೊಕೇಶನ್ಗೆ ಎಷ್ಟು ಡೀಟೇಲ್ಸ್ ಇದೆ, ಇಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ ಇದೆ. ಬಟ್ ಅದೇ ನಾನು ಇಲ್ಲಿ ಈ ಟೇಬಲ್ಗೆ ಹೋಗಿ ನೋಡಿದ್ರೆ ನೋಡಿ, ಲೊಕೇಶನ್ಗೆ ಕಂಟ್ರಿ, ಸಿಟಿ, ಸ್ಟೇಟ್, ರೀಜನ್. ಇವಾಗ ನೋಡಿ ನಾನು ಸುಮ್ಮನೆ ಒಂದು ಫಿಲ್ಟರ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ಇದು ಸಿಟಿಗೆ ಹೋಗ್ಬಿಟ್ಟು ಅಬರ್ದೀನ್ ಅಂತ ಕೊಡ್ತೀನಿ. ಆಯ್ತಾ, ನೋಡಿ ಇವಾಗ ಇದು ಈ ತರ ಇದೆಯಲ್ಲ ಇಲ್ಲಿ. ಸೊ ಅದೇ ನಾನು ಏನಾದ್ರೆ ಅಕಸ್ಮಾತ್ ಹೋಗ್ಬಿಟ್ಟು ಇಲ್ಲಿ ಬೇರೆ ಯಾವ್ದಾರು ಅಂತ ನೋಡಿ 2 ಸತಿ ರಿಪೀಟ್ ಆಗಿದೆ. ಅಂದ್ರೆ ಇಲ್ಲಿ ಈ ಕಂಟ್ರಿ, ಇದು ಸ್ಟೇಟ್, ಪೋಸ್ಟಲ್ ಕೋಡ್ ನೋಡಿ ಇಷ್ಟು ರೆಕಾರ್ಡ್ಸ್ 2 ಸತಿ ರಿಪೀಟ್ ಆಗಿದೆ. ಸೊ ಅದೇ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ಯಾರು ಚೆಕ್ ಮಾಡಿದ್ರೆ, ಬೇರೆ ಯಾರು ಚೆಕ್ ಮಾಡೋಣ, ಇದು ಒಂದ್ಸರಿ ಇದೆ, ಕ್ಯಾಲಿಫೋರ್ನಿಯಾ ಚೆಕ್ ಮಾಡೋಣ. ಕ್ಯಾಲಿಫೋರ್ನಿಯಾ ಇಲ್ಲಿ ಬರಲ್ಲ, ಸ್ಟೇಟ್ ಅಲ್ಲಿ ಬರುತ್ತೆ. ಕ್ಯಾಲಿಫೋರ್ನಿಯಾ ಸೆಲೆಕ್ಟ್ ಮಾಡ್ಬಿಟ್ಟು ಇದು ಫಿಲ್ಟರ್ ತೆಗೆದ್ಬಿಡ್ತೀನಿ ನೋಡಿ. ಇಲ್ಲಿ ಕ್ಯಾಲಿಫೋರ್ನಿಯಾ ನಿಮಿಷ, ಆಯ್ತಾ. ಇಲ್ಲಿ ನೋಡಿ ಇಲ್ಲಿ ಲಾಸ್ ಏಂಜಲ್ಸ್ ಅನ್ನೋದು ಎಷ್ಟು ಸರಿ ರಿಪೀಟ್ ಆಗಿದೆ ನೋಡಿ. ನೋಡಿ ಇಲ್ಲಿ ಎಷ್ಟು ಸರಿ ರಿಪೀಟ್ ಆಗಿದೆ. ಇವಾಗ ನೀವು ನೋಡಿದ್ರೆ ಇಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲ ಡೂಪ್ಲಿಕೇಟ್ ಆಗಿದೆ ನೋಡಿ. ಎಷ್ಟು ಸತಿ ಡೂಪ್ಲಿಕೇಟ್ ಇದೆ, ಎಷ್ಟು 3775 ಸಾರಿ ರೆಕಾರ್ಡ್ಸ್ ಡೂಪ್ಲಿಕೇಟ್ ಆಗಿದೆ, ಅಂದ್ರೆ ಅನ್ನೆಸೆಸರಿ. ಬಟ್ ಅದೇ ಇಲ್ಲಿ ನೋಡಿದ್ರೆ ನಿಮ್ಗೆ ಇದೊಂದು ಐಡಿ ಅಷ್ಟೇ ನಾನು ತಗೊಳ್ಳೋದು. ಇದೊಂದು ಐಡಿ ಇಲ್ಲಿ ಹೋದ್ರೆ ನನಗೆ ಈ ಒಂದು ಐಡಿ ಕನೆಕ್ಟ್ ಮಾಡ್ಬಿಟ್ರೆ ನನಗೆ ಇದಕ್ಕೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಸೊ ಇದಕ್ಕೆ ನಾವು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ RDBMS ಅಂತ ಕರಿತೀವಿ. ಓಕೆನಾ. ಸೊ ಇವಾಗ ನಾವೇನ್ ಯೂಸ್ ಮಾಡ್ತಾ ಇದೀವಲ್ಲ, ಈಗ ನಾನು ಏನ್ ತೋರಿಸಿದ್ನಲ್ಲ ಇಲ್ಲಿ ನಿಮ್ಗೆ ಡೇಟಾ ಸೆಗ್ಮೆಂಟ್ ಈ ತರ ಎಲ್ಲ ಟೇಬಲ್ಸ್ ಡಿವೈಡ್ ಆಗಿರುತ್ತೆ. ಯಾತಕ್ಕೆ ಡಿವೈಡ್ ಆಗಿರುತ್ತೆ ನಂಗೆ ತೋರಿಸಿದೆ, ಡೂಪ್ಲಿಕೇಟ್ಸ್ ಆಗಬಾರ್ದು, ಅನ್ನೆಸೆಸರಿ ಮೆಮೊರಿ ವೇಸ್ಟ್ ಆಗಬಾರ್ದು, ಮೆಮೊರಿ ಮ್ಯಾನೇಜ್ಮೆಂಟ್ ಆಗಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ RDBMS ಅಂತ ಯೂಸ್ ಮಾಡ್ತೀವಿ. ಇವಾಗ ಎಕ್ಸೆಲ್, ಪವರ್ BI, ಟ್ಯಾಬ್ಲು ಯಾವ್ದಾದ್ರು ತಗೊಳ್ಳಿ, ನೀವು ನೋಡಿರ್ಬೋದು ನಾವು ಡೇಟಾನ ಹೋಗ್ಬಿಟ್ಟು ಕನೆಕ್ಟ್ ಮಾಡ್ತೀವಿ ಒಂದೊಂದು ಟೇಬಲ್ಗೆ. ಸೊ ಅದು ಬಂದು ರಿಲೇಶನ್ಶಿಪ್ ಅಂತ ಕರಿತೀವಿ ಎಕ್ಸೆಲ್ ಅಲ್ಲಿ, ಪವರ್ BI ಅಲ್ಲಿ ಅಥವಾ ಟ್ಯಾಬ್ಲು ಅಲ್ಲಿ. ಇಲ್ಲಿ ನಾವು
ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಇವಾಗ ಎಲ್ಲಾ ಸಾಫ್ಟ್ವೇರ್ಸ್ ಅಲ್ಲೂ ಕಾಮನ್ ಆಗಿ ಈ ಥರದ್ದಿದೆ. ಓಕೆನಾ? ಸೊ ಅದಕ್ಕೆ ನಾನು ಹೇಳೋದು ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಎಸ್ಪೆಷಲಿ ಎಕ್ಸೆಲ್ ನೀವು ಕಲ್ತ್ಕೊಂಡ್ಬಿಟ್ರೆ ಇದೆಲ್ಲ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಓಕೆ? ಸೊ ಇದು ಒಂದು ಕಾನ್ಸೆಪ್ಟ್. ನಿಮ್ಗೆ ಇದು ಅರ್ಥ ಆದ್ರೆ SQL ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಅರ್ಥ ಆಯ್ತಾ? ಫೈನ್. ನೆಕ್ಸ್ಟ್ SQL ಅಂತ ತಗೋಣ. ತುಂಬಾ ಜನಕ್ಕೆ SQL ಅಂದಿದ ತಕ್ಷಣ ಗಾಬರಿ ಆಗ್ಬಿಡ್ತಾರೆ. ಯಾಕಂದ್ರೆ ಇದೇನೋ ದೊಡ್ಡ ಸಾಫ್ಟ್ವೇರ್ ಇದು. ಇದನ್ನ ಕಲಿಯೋದು ತುಂಬಾ ಕಷ್ಟ ಅಂತ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಆ ರೀತಿ ಒಂದು ಬಿಲ್ಡಪ್ ಕೊಟ್ಟಿರ್ತಾರೆ, ಅಥವಾ ನಿಮ್ಗೆ ಆ ಥರ ಬ್ರೈನ್ ವಾಶ್ ಮಾಡಿರ್ತಾರೆ, ಅಥವಾ ನಿಮ್ಗೆ ಆ ಥರ ಹೇಳ್ಸ್ಬಿಟ್ಟಿರ್ತಾರೆ, ಅಥವಾ ನಿಮಗೆ ಆ ಒಂದು ಮನವರಿಕೆ ಮಾಡಿಸ್ಬಿಟ್ಟಿರ್ತಾರೆ SQL ತುಂಬಾ ಕಷ್ಟ ಅಂತ. ಬಟ್ ನಾನು ಹೇಳ್ತೀನಿ SQL ತುಂಬಾ ಅಂದ್ರೆ ತುಂಬಾ ಸುಲಭ ಕಲಿಯೋದು, ವರ್ಕ್ ಮಾಡೋದು, ಪ್ರಾಜೆಕ್ಟ್ ಮಾಡೋದು ಎಲ್ಲದೂ ಸುಲಭ ಇದೆ. ಹೆಂಗಪ್ಪ ಇದು ಸುಲಭ? ಏನಿದು? ಫಸ್ಟ್ ಆಫ್ ಆಲ್ SQL ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. SQL ಅಂದ್ರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಆಯ್ತಾ? ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ. ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇದೆಯಲ್ಲ, ಇಲ್ಲಿ ನಾವು ಒಂದೊಂದೇ ಬಿಡಿಸ್ತಾ ಹೋಗೋಣ. ಲ್ಯಾಂಗ್ವೇಜ್ ಅಂತಂದ್ರೆ ಒಂದು ಭಾಷೆ, ಅಂದ್ರೆ ಕಮ್ಯುನಿಕೇಟ್ ಮಾಡೋದಕ್ಕೆ. ನಾನು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಕ್ಕೆ ಇವಾಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿರೋರೆಲ್ಲ ಕನ್ನಡದಲ್ಲಿ ಇದ್ದಾರೆ. ಅಕಸ್ಮಾತ್ ಆಗಿ ಒಂದು ಯೋಚನೆ ಮಾಡಿ, ಇಲ್ಲಿ ಬೇರೆ ಯಾವುದೋ ಸ್ಟೇಟ್ ಇಂದನೋ ಅಥವಾ ಬೇರೆ ಯಾವುದೋ ಕಂಟ್ರಿಯಿಂದನೋ ಬಂದಿರ್ತಾರೆ. ನಾನೇನಾದ್ರೂ ಅಕಸ್ಮಾತ್ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಅವಾಗ ನಾವೇನ್ ಮಾಡ್ತೀವಿ, ಒಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀವಿ, ಇಂಗ್ಲಿಷ್ ಅಲ್ಲಿ. ಯಾಕೆ ಅಂದ್ರೆ ಇಲ್ಲಿರೋ ಎಲ್ಲಾರ್ಗು ಇಂಗ್ಲಿಷ್ ಗೊತ್ತಿರುತ್ತೆ. ಅದೇ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಕನ್ನಡದಲ್ಲಿ SQL ಗೆ ಈ ತರ ನಂಗೆ ಡೇಟಾ ಕೊಡಪ್ಪ ಅಂದ್ರೆ ಅದಕ್ಕೇನು ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ, ಅದಕ್ಕೆ ಅರ್ಥ ಆಗುವಂತ ಭಾಷೆಲಿ ನಾವು ಮಾತಾಡ್ತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಈ ಡೇಟಾ ಬೇಸ್ ಇದೆಯಲ್ಲ, ಈ ಡೇಟಾ ಬೇಸ್ಗೆ ಅರ್ಥ ಆಗುವಂತ ಒಂದೇ ಲ್ಯಾಂಗ್ವೇಜ್ SQL. ನಾನು ಇವಾಗ ಇದ್ರ ಜೊತೆ ಮಾತಾಡಬೇಕು ಅಂತಂದ್ರೆ ನಾನು SQL ಲ್ಯಾಂಗ್ವೇಜ್ ಯೂಸ್ ಮಾಡ್ತೀನಿ. ಅಂದ್ರೆ ನಾನಿಲ್ಲಿ ಕ್ವೆರೀಸ್ ಅನ್ನ ಕೊಡ್ತೀನಿ. ಕ್ವೆರೀಸ್ ಅಂತಂದ್ರೆ ಚಿಕ್ಕ ಚಿಕ್ಕ ಕಮಾಂಡ್ಸ್. ಕಮಾಂಡ್ ಅಂದ್ರೆ ಇವಾಗ ಕ್ವೆರಿ ಅಂದ್ರೇನು? ಕ್ವೆಶ್ಚನ್. ನಾನು ಕ್ವೆಶ್ಚನ್ ಮಾಡ್ತೀನಿ, ನೋಡಪ್ಪ ನಂಗೆ ಈ ತರ ಒಂದು ಡೇಟಾ ಬೇಕು, ನನಗೆ ಡೇಟಾ ಕೊಡು ಅಂತ. ಸೊ ಇದು ತುಂಬಾ ಸ್ಟ್ರಕ್ಚರ್ಡ್ ಆಗಿರುತ್ತೆ, ಅಂದ್ರೆ ಸಿಂಪಲ್ ಆಗಿರುತ್ತೆ. ಅದಕ್ಕೆ ಇದನ್ನ SQL ಅಂತ ಕರಿತೀವಿ. ಕೆಲವರು ಇದನ್ನ SQL ಅಂತ ಕರೀತಾರೆ. ಅದು ಕರೆಕ್ಟ್. ಈ ತರ ಕರೀತಾರೆ. ಆಯ್ತಾ? ಹಿಂಗೆ ಸೀಕ್ವೆಲ್ ಅಂತ ಕೂಡ ಕರೀತಾರೆ. ಏನೂ ತಪ್ಪಿಲ್ಲ. ನಾನು ಇದನ್ನ ಯೂಶುವಲಿ SQL ಅಂತಾನೆ ಕರಿತೀನಿ. ಕೆಲವರೆಲ್ಲ ಸೀಕ್ವೆಲ್ ಸರ್ವರ್ ಅಂತ ಅಂತಾರೆ. ಕೆಲವರು SQL ಸರ್ವರ್ ಅಂತ ಅಂತಾರೆ. ಬಟ್ ಇದು ಫುಲ್ ಫಾರ್ಮ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಓಕೆ? ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಏನಿದೆಯಲ್ಲ, ಫರ್ದರ್ ಇದು TDL, TML, ಇದಕ್ಕಿಂತ ಮುಂಚೆ DQL ಅಂತ ಸಬ್ ಡಿವಿಷನ್, ಅಂದ್ರೆ ಅದ್ರ ಒಳಗಡೆ ಇನ್ನಷ್ಟು ಲ್ಯಾಂಗ್ವೇಜ್ ಇರುತ್ತೆ. ಅಂದ್ರೆ ಅದನ್ನ ಕ್ಯಾಟಗರೈಸ್ ಮಾಡಿರ್ತಾರೆ. ಈ SQL ಅನ್ನೇ ಕ್ಯಾಟಗರೈಸ್ ಮಾಡಿರ್ತಾರೆ. ಇದು ಬಿಟ್ಟು ಇನ್ನೂ ಎರಡಿದೆ, ಅದು ಬೇಡ. ಅದು ನಿಮ್ಗೆ ಟ್ರಾನ್ಸಿಷನ್ ಲ್ಯಾಂಗ್ವೇಜ್ ಅಂತೆಲ್ಲ ಬರುತ್ತೆ. ಅದೆಲ್ಲ ನಿಮ್ಗೆ ಬೇಡ, ಅದೆಲ್ಲ ಅಡ್ಮಿನ್ ಯೂಸ್ ಮಾಡೋವಂಥದ್ದು. ನಮಗೆ ಡೇಟಾ ನಡೆಸಬೇಕಾಗಿರೋದು ಇದು. DDL ಅಂದ್ರೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. DQL ಡೇಟಾ ಕ್ವೆರಿ ಲ್ಯಾಂಗ್ವೇಜ್. TML ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್. ಈ ರೀತಿ. TDL ಅಂತಂದ್ರೆ ನಾವು ಸ್ಟೋರ್ ಮಾಡ್ತೀವಲ್ಲ ಡೇಟಾ, ಟೇಬಲ್, ಡೇಟಾಬೇಸ್, ಈ ತರದ್ದೆಲ್ಲ ನಾವೇನ್ ಕ್ರಿಯೇಟ್ ಮಾಡ್ತೀವಲ್ಲ ಇದಕ್ಕೆ ನಾವು DDL ಅಂತ ಕರಿತೀವಿ. ಅಂದ್ರೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. ನಾನೊಂದು ಟೇಬಲ್ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟ್. ಆ ಟೇಬಲ್ ಅನ್ನು ಆಲ್ಟರ್ ಮಾಡಬೇಕು, ಆಲ್ಟರ್ ಅಂದ್ರೆ ಮಾಡಿಫೈ. ಟೇಬಲ್ ನ ಡಿಲೀಟ್ ಮಾಡಬೇಕು, ಡ್ರಾಪ್. ಈ 3 ಕಮಾಂಡ್ಸ್ DDL ಅಲ್ಲಿ ಬರುತ್ತೆ. ಕ್ರಿಯೇಟ್, ಆಲ್ಟರ್, ಡ್ರಾಪ್ ಅಂತ. DQL ಅಲ್ಲಿ ಬರುವಂತ ಕಮಾಂಡ್ ತುಂಬಾ ಸಿಂಪಲ್. ಅದೇ ಕಮಾಂಡ್ ಸೆಲೆಕ್ಟ್. ಸೆಲೆಕ್ಟ್ ಯಾತಕ್ಕೆ ಯೂಸ್ ಮಾಡ್ತೀನಿ? ನನಗೆ ಡೇಟಾ ಬೇಕಂತಂದ್ರೆ ಸೆಲೆಕ್ಟ್ ಅನ್ನ ಯೂಸ್ ಮಾಡಿ. DML ಅಂತಂದ್ರೆ ನನ್ನ ಹತ್ರ ಡೇಟಾ ಇದೆ, ಆ ಡೇಟಾನ ನಾನು ಅಪ್ಡೇಟ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಅಥವಾ ಹೊಸದಾಗಿ ನಾನು ಡೇಟಾನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್
ಅಪ್ಡೇಟ್, ಡಿಲೀಟ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್. ಇದು DML ಕಮೆಂಟ್ಸ್. ಓಕೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ SQL ತುಂಬಾ ಈಸಿ ಆಗತ್ತೆ. ಆಯ್ತಾ? ರೈಟ್. ಇವಾಗ ನನಗೆ SQL ಬಗ್ಗೆ ತಿಳ್ಕೊಂಡೆ. ಬಟ್ ಇದನ್ನ ಯಾವ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡಬಹುದು, ಈ ಲ್ಯಾಂಗ್ವೇಜ್ ಎಲ್ಲಿ ವರ್ಕ್ ಮಾಡಬಹುದು? ಇದಕ್ಕೆ ಕೆಲವೊಂದು ಸಾಫ್ಟ್ವೇರ್ಸ್ ಇದಾವೆ. ಅದರಲ್ಲಿ SQL ಸರ್ವರ್, MySQL, MS ಆಕ್ಸೆಸ್, ಆರಕಲ್, ಈ ರೀತಿ ಬೇರೆ ಬೇರೆ ಸಾಫ್ಟ್ವೇರ್ಸ್ ಇದಾವೆ. ಓಕೆ, ಸೊ ಇಲ್ಲಿ ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 4 ಸಾಫ್ಟ್ವೇರ್ಸ್ಗಳು. ಬಟ್ ಇದು ಬಿಟ್ಟು ನಿಮಗೆ ಇನ್ನೂ ಎಷ್ಟೊಂದಿದಾವೆ. ಯಾವುದೇ SQL ಸಾಫ್ಟ್ವೇರ್ ಯೂಸ್ ಮಾಡಿದ್ರು ಇದೇ ಲ್ಯಾಂಗ್ವೇಜ್ ಯೂಸ್ ಮಾಡೋದು. ಅಲ್ಲೆಲ್ಲ ಕಮೆಂಟ್ಸ್ ಬೇರೆ ಇರುತ್ತಾ? ನೋ, ಅಲ್ಲೂ ಇದೇ ಕಮೆಂಟ್ಸೇ ಇರುತ್ತೆ. ಬಟ್ ಕೆಲವೊಂದು ಫಂಕ್ಷನಾಲಿಟೀಸ್ ಅನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ, ಅಥವಾ ಹೊಸದಾಗಿ ಅಡಿಷನ್ ಇರುತ್ತೆ, ಅದು ನಾವು ನೋಡ್ಕೋಬೇಕಾಗತ್ತೆ. ಬಟ್ ನೀವು ಯಾವ್ದಾದ್ರು ಒಂದು ಈ ಒಂದು ಸಾಫ್ಟ್ವೇರ್ಗಳಲ್ಲಿ, SQL ಸಾಫ್ಟ್ವೇರ್ಗಳಲ್ಲಿ ಯಾವ್ದಾದ್ರು ಒಂದು ಕಲ್ತ್ಕೊಂಡ್ರೆ ಸಾಕು, ನೀವು ಈಸಿಗೆ ಯಾವ ಸಾಫ್ಟ್ವೇರ್ ಅಲ್ಲಿ, ಯಾವ SQL ಸಾಫ್ಟ್ವೇರ್ ಅಲ್ಲಿ ಬೇಕಾದರೂ ನೀವು ವರ್ಕ್ ಮಾಡಬಹುದು. ಓಕೆನಾ? ರೈಟ್. ಸೊ ಇದು ಬಂದು ನಿಮ್ಗೊಂದು ಇಂಟ್ರೊಡಕ್ಷನ್. ನೆಕ್ಸ್ಟ್ ಬಂದು ನಾನು ಯಾವ ಸಾಫ್ಟ್ವೇರ್ ಮೇಲೆ ವರ್ಕ್ ಮಾಡ್ತೀನಿ? SQL ಸರ್ವರ್. ಓಕೆನಾ? ನಾನು SQL ಸರ್ವರ್ ಮೇಲೆ ವರ್ಕ್ ಮಾಡಬೇಕು. ಈಗ ಈ ಸಾಫ್ಟ್ವೇರ್ ನನಗೆ ಬೇಕು. ಈ ಸಾಫ್ಟ್ವೇರ್ ಎಷ್ಟಾಗುತ್ತೆ, ಎಲ್ಲಿ ಸಿಗುತ್ತೆ ನನಗೆ? ಓಕೆ, ಸೊ ಅದೆಲ್ಲ ನಾನು ಇವಾಗ ನಿಮಗೆ ಇನ್ಸ್ಟಾಲೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ರೈಟ್. ಇವಾಗ ನನಗೆ SQL ಸರ್ವರ್ ಅನ್ನ ನಾನು ಇನ್ಸ್ಟಾಲ್ ಮಾಡಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ವೆಬ್ಸೈಟ್ಗೆ ಹೋಗ್ಬಿಟ್ಟು ಇಲ್ಲಿ SQL ಸರ್ವರ್ ಡೌನ್ಲೋಡ್ ನೋಡಿ. SQL ಸರ್ವರ್ ಡೌನ್ಲೋಡ್ ಅಂತ ಬರುತ್ತೆ. ನಾನು ಡೌನ್ಲೋಡ್ ಕೊಡ್ತೀನಿ. ಡೌನ್ಲೋಡ್ ಕೊಟ್ಟಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ಇಲ್ಲಿ ಜಸ್ಟ್ ಡೌನ್ಲೋಡ್ ಅಂತ ಕೊಟ್ರೆ ಇಲ್ಲಿ ಡೌನ್ಲೋಡ್ ಆಗ್ಬಿಡುತ್ತೆ. ಓಕೆ, ಈ ಲಿಂಕ್ ಅನ್ನ ನಾನು ನಿಮಗೆ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ಇದು SQL ಸರ್ವರ್. ಓಕೆ, ಇದು SQL ಸರ್ವರ್ಗೆ ನಾನು ನೋಡಿ ಇಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಬಂದು ಇದು ಇನ್ಸ್ಟಾಲ್ ಆದ್ಮೇಲೆ, ಆಯ್ತಾ, ನೆಕ್ಸ್ಟ್ ಬಂದು SQL ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಯೂಶಲಿ ಏನಾಗುತ್ತೆ, ನಾನು ಇಲ್ಲಿ ಸರ್ವರ್ ಅನ್ನ ಇನ್ಸ್ಟಾಲ್ ಮಾಡಾದ್ಮೇಲೆ ಅದೇ ಆಟೋಮೆಟಿಕ್ ಕೇಳುತ್ತೆ ನನಗೆ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಬೇಕಾ ಅಂತ. ಆಯ್ತಾ? ನೀವು ಅಲ್ಲಿಂದ ಬೇಕಾದ್ರೂ ಡೈರೆಕ್ಟ್ ಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಹೋಗಿ ಇಲ್ಲಿಂದ ಬೇಕಾದ್ರೂ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಾನು ಇದನ್ನ ಡೈರೆಕ್ಟ್ ಲಿಂಕ್ ಅನ್ನ ನಿಮ್ಗೆ ಕಾಪಿ ಮಾಡ್ಕೊಂಡು ಕೊಡ್ತೀನಿ. ಕಾಪಿ ಲಿಂಕ್ ಅಡ್ರೆಸ್. ಇದು ಲೇಟೆಸ್ಟ್ ವರ್ಷನ್, ಆಯ್ತಾ? ಜುಲೈ 24 ಅಲ್ಲಿ ಇದನ್ನ ರಿಲೀಸ್ ಮಾಡಿದ್ದು. ಮ್ಯಾನೇಜ್ಮೆಂಟ್ ಸ್ಟುಡಿಯೋ ನೋಡಿ. ಈ ಎರಡು ಅಪ್ಲಿಕೇಶನ್ಗಳನ್ನ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಕಾಪಿ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು. ಓಕೆನಾ? ಇದನ್ನೆಲ್ಲ ಕ್ಲೋಸ್ ಮಾಡೋಣ. ಓಕೆ, ಸೊ ಇವಾಗ ನಾನು ಇನ್ಸ್ಟಾಲೇಷನ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ನಾನು ಇವಾಗ ಈ ಕ್ವೈರೀಸ್ ಗಳನ್ನ ಬರೀಬೇಕು, ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು, ಟೇಬಲ್ ಕ್ರಿಯೇಟ್ ಮಾಡಬೇಕು. ಯಾವ ರೀತಿ ಇದನ್ನ ಮಾಡಬೇಕು ನೋಡಿ. ಇಲ್ಲಿ ಹೋಗ್ತೀನಿ, ಸ್ಟಾರ್ಟ್ ಬಟನ್ ಹೋಗ್ಬಿಟ್ಟು ಜಸ್ಟ್ ಕೆಳಗೆ ಸ್ಕ್ರಾಲ್ ಮಾಡ್ತೀನಿ. ಇಲ್ಲಿ ನನಗೆ SQL ಸರ್ವರ್, ನಾನು ಇವಾಗ ಹಳೆ ವರ್ಷನ್ ಯೂಸ್ ಮಾಡ್ತೀನಿ, 2019 ವರ್ಷನ್. ಅದನ್ನ ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವೇನಂದ್ರೆ ಅಕಸ್ಮಾತ್ ಹೊಸ ವರ್ಷನ್ ಇನ್ಸ್ಟಾಲ್ ಮಾಡಿದ್ರೆ ದಯವಿಟ್ಟು ಅದೆಲ್ಲ ವರ್ಕ್ ಮಾಡಿ. ಅಂತ ಮೇಜರ್ ಚೇಂಜಸ್ ಏನೂ ಇಲ್ಲ. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ,
ಮೈಕ್ರೋಸಾಫ್ಟ್ SQL ಸರ್ವರ್ ಟೂಲ್ಸ್ ಅಂತಿದೆ. ಇಲ್ಲಿ ಹೋದ್ರೆ ನನಗೆ ಮೈಕ್ರೋಸಾಫ್ಟ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅಂತಿದೆ. ಇದು ಕ್ಲಿಕ್ ಮಾಡ್ತೀನಿ. ಇದು ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಚಿಕ್ಕದೊಂದು ವಿಂಡೋ ಬರುತ್ತೆ ನೋಡಿ. ಇವಾಗ ಇಲ್ಲಿ ಬರುತ್ತೆ ನೋಡಿ, SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಇವಾಗ ಇದು ಓಪನ್ ಆಗ್ತಿದೆ. ಟೈಮ್ ಹಿಡಿಯುತ್ತೆ. ಓಕೆ ನೋಡಿ, ಇವಾಗ ಇದು ನಮ್ಮ ಮೈಕ್ರೋಸಾಫ್ಟ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಓಪನ್ ಆಯ್ತು. ಅಲ್ಲಿ ಚಿಕ್ಕ ಒಂದು ವಿಂಡೋ ಇದೆ. ಈ ವಿಂಡೋ ಏನ್ ಮಾಡುತ್ತಪ್ಪ ಅಂತ ನೋಡೋಣ. ಇಲ್ಲಿ ನೋಡಿ, ಸರ್ವರ್ ಟೈಪ್ ಬಂದು ಡೇಟಾಬೇಸ್ ಇಂಜಿನ್ ಅಂತ ಬರುತ್ತೆ. ಸೊ ಇದು ಡೇಟಾಬೇಸ್ ಇಂಜಿನ್ ಅಲ್ಲಿ ಅಕಸ್ಮಾತ್ ನೀವು ಅಜ್ಯೂರ್ ಯೂಸ್ ಮಾಡ್ತೀರಾ, ಅಜ್ಯೂರ್ ಯೂಸ್ ಮಾಡಬಹುದು, ಅಥವಾ ಬೇರೆ ಏನಾದರೂ ಸರ್ವರ್ ಟೈಪ್ ಇದ್ರೆ ಇಲ್ಲಿ ತಗೋಬಹುದು. ನಮಗೆ ಇಲ್ಲಿ ಡೇಟಾಬೇಸ್ ಇಂಜಿನ್ ಅಂತಾನೆ ತಗೋಣ. ಇಲ್ಲಿ ಹೋಗ್ಬಿಟ್ಟು ಸರ್ವರ್ ನೇಮ್ ಕೇಳುತ್ತೆ. ನಾನು ಇಲ್ಲಿ ಈ ಸರ್ವರ್ ನೇಮ್ ಅನ್ನ ಕೊಟ್ಟಿರ್ತೀನಿ. ಆಟೋಮೆಟಿಕ್ ಅದೇ ತಗೊಳುತ್ತೆ. ಆಕ್ಚುಲಿ ನಮ್ಮ ಸಿಸ್ಟಮ್ ನೇಮ್ ಏನಿದೆ ಅದೇ ತಗೊಳುತ್ತೆ. ಅಥೆಂಟಿಕೇಶನ್, ವಿಂಡೋಸ್ ಅಥೆಂಟಿಕೇಶನ್ ಅಂತ ಕೊಟ್ಟಿದ್ದೀನಿ. ಅದು ಬಿಟ್ಟು ನಮಗೆ ಬೇರೆ ಅಥೆಂಟಿಕೇಶನ್ ಇದೆ. ಅಥೆಂಟಿಕೇಶನ್ ಅಂತಂದ್ರೆ ಅಕಸ್ಮಾತ್ ಏನಾದರೂ ನಾವು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಟ್ಟಿದ್ರೆ ಇಲ್ಲಿ ಅದನ್ನ ಕೊಡಬೇಕಾಗುತ್ತೆ. ನಾನು ಇಲ್ಲಿ ಏನೂ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಇದು ನನ್ನ ಲೋಕಲ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಸಾಫ್ಟ್ವೇರ್. ಓಕೆ, ರೈಟ್. ಈಗ ನಾನೇನ್ ಮಾಡ್ತೀನಿ, ಕನೆಕ್ಟ್ ಅಂತ ಕೊಡ್ತೀನಿ. ಕನೆಕ್ಟ್ ಅಂದ್ರೆ ನನಗೆ ಈ ಏನಿದೆಯಲ್ಲ ಇದು ಕನೆಕ್ಟ್ ಆಗಬೇಕು. ಕನೆಕ್ಟ್ ಅಂತ ಕೊಟ್ಟೆ. ಇವಾಗ ಇದು ಕನೆಕ್ಟ್ ಆಗುತ್ತೆ ನೋಡಿ. ಆಯ್ತಾ? ಈಗ ಇಲ್ಲಿ ಈ SQL ಸರ್ವರ್ ಇದು ಕನೆಕ್ಟ್ ಆಯ್ತು. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೇಟಾ ಬೇಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಡೇಟಾ ಬೇಸ್ ಇದೆ ನನಗೆ. ಈಗ ನಾನು ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡಬೇಕು. ನನಗೆ ಕನೆಕ್ಟ್ ಆಗಿದ ತಕ್ಷಣ ನೋಡಿ, ಇಲ್ಲಿ ಈ ಒಂದು ಆಬ್ಜೆಕ್ಟ್ ಇದೆಯಲ್ಲ, ಇಲ್ಲಿ ಈ ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಈ ಡೇಟಾ ಬೇಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನನಗೆ ಎರಡು ತರ ಮಾಡಬಹುದು. ಒಂದು GUI, ಇನ್ನೊಂದು ಬಂದು ಕ್ವೆರಿಯಲ್ಲಿ. ಆಯ್ತಾ? ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು GUI ಅಂದ್ರೆ ನನಗೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನ್ಯೂ ಡೇಟಾ ಬೇಸ್ ಅಂತ ಇದೆ. ಜಸ್ಟ್ ನ್ಯೂ ಡೇಟಾ ಬೇಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನನಗೊಂದು ವಿಂಡೋ ಬರುತ್ತೆ ಈ ತರ. ನಾನು ಇಲ್ಲಿ ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಹೋಗ್ತೀನಿ, ಡೇಟಾ ಬೇಸ್ ನೇಮ್ ಯಾವ್ದಾದ್ರು ಒಂದು ನೇಮ್ ಕೊಡ್ತೀನಿ. ನೀವೇನ್ ಮಾಡಿ ಅಂದ್ರೆ ಆದಷ್ಟು DB ಅಂತ ಕೊಡಿ. ಡೇಟಾ ಬೇಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ DB ಅಂತ ಕೊಟ್ಬಿಟ್ಟು ಅಂಡರ್ಸ್ಕೋರ್ ನಾನೇನ್ ಮಾಡ್ತೀನಿ, ಪುನೀತ್ ಅಂಡರ್ಸ್ಕೋರ್ ಕನ್ನಡ SQL 25 ಅಂತ ಕೊಡ್ತೀನಿ ನೋಡಿ. ಇವಾಗ ಇದು ನಮ್ಮ ಡೇಟಾ ಬೇಸ್ ನೇಮ್. ಜಸ್ಟ್ ಓಕೆ ಅಂತ ಕೊಟ್ರೆ ಸಾಕು. ಇವಾಗ ಇಲ್ಲಿ ನೋಡಿ, ಓಕೆ ಅಂತ ಕೊಟ್ಟಿದ ತಕ್ಷಣ ನನಗೆ ಇಲ್ಲೊಂದು ಡೇಟಾ ಬೇಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಇಲ್ಲಿ ಎಷ್ಟೊಂದು ಡೇಟಾ ಬೇಸ್ ಇದೆ, ಬಟ್ ನಾನಿಲ್ಲಿ ನಮಗೆ ಸಪ್ರೇಟ್ ಒಂದು ಡೇಟಾ ಬೇಸ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಜಸ್ಟ್ ಈ ಪ್ಲಸ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಈ ರೀತಿ ನಮಗೆ ಫೋಲ್ಡರ್ಸ್ ಗಳು ಬರುತ್ತೆ. ಇಲ್ಲಿ ಟೇಬಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಇಲ್ಲಿ ಟೇಬಲ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇವಾಗ ನಾನು ಏನ್ ಮಾಡಿದ್ದೀನಿ, ಇದು GUI. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡ್ಬಿಟ್ಟು ನ್ಯೂ ಡೇಟಾ ಬೇಸ್ ಅಂತ ಕೊಡ್ತೀನಿ. ಬಟ್ ನಾನು ಇದನ್ನ ಡಿಲೀಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೋತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡಿಲೀಟ್ ಅಂತ ಕೊಡ್ತೀನಿ. ಡಿಲೀಟ್ ಕೊಡ್ಬೇಕಾದ್ರೆ ನೀವು ತುಂಬಾ ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿರೋ ಅಂತ ಎಲ್ಲಾ ಆಬ್ಜೆಕ್ಟ್ಸ್ ಏನಿದೆಯಲ್ಲ ಇದೆಲ್ಲ ಡಿಲೀಟ್ ಆಗ್ಬಿಡುತ್ತೆ. ರೈಟ್ ಕ್ಲಿಕ್, ಡಿಲೀಟ್. ಓಕೆ ಅಂತ ಕೊಟ್ರೆ ನಾನೇನ್ ಕ್ರಿಯೇಟ್ ಮಾಡಿದ್ನಲ್ಲ ಅದ್ರಲ್ಲಿರೋ ಅಂತ ಎಲ್ಲಾ ಆಬ್ಜೆಕ್ಟ್ಸ್ಗಳು, ಟೇಬಲ್ ಇರ್ಬೋದು, ಸ್ಟೋರ್ಡ್ ಪ್ರೊಸೀಜರ್ಸ್ ಇರ್ಬೋದು, ಎಲ್ಲದು ಡಿಲೀಟ್ ಆಗ್ಬಿಡುತ್ತೆ. ರೈಟ್, ಇವಾಗ ಇದೆಲ್ಲ ಡಿಲೀಟ್ ಆಯ್ತು. ನನ್ಗೆ ಇವಾಗ ಆ ಡೇಟಾ ಎಲ್ಲ ಹೊರಟೋಗುತ್ತೆ, ಮತ್ತೆ ಅದು ರಿಕವರ್ ಆಗಲ್ಲ. ಓಕೆ, ಸೊ ನೀವು ಯಾವಾಗ್ಲೇ ಆಗ್ಲಿ ಈ ಒಂದು ಡೇಟಾ ಬೇಸ್ ಅನ್ನ ಡಿಲೀಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಹುಷಾರಾಗಿರಿ. ಓಕೆ, ಸೊ ಒಂದು ನಾನು ತೋರಿಸಿದ್ದು ರೈಟ್ ಕ್ಲಿಕ್ ಮಾಡಿ ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡೋದು. ಬಟ್ ಯೂಶಲಿ ನಾವೇನ್ ಮಾಡ್ಬೇಕು ಅಂದ್ರೆ ಕ್ವೈರಿಯನ್ನ ಬರೀಬೇಕು. ಅಂದ್ರೆ ಪ್ರೋಗ್ರಾಮ್ ಬರೆದು ನಾವು
ಡೇಟಾಬೇಸ್ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ನ್ಯೂ ಕ್ವೇರಿ ಅಂತ ಕೊಡ್ತೀನಿ. ನ್ಯೂ ಕ್ವೇರಿ ಅಂತ ಕೊಟ್ರೆ ನನಗೆ ಇಲ್ಲಿ ಒಂದು ಚಿಕ್ಕ ಒಂದು ವಿಂಡೋ ಬರುತ್ತೆ ನೋಡಿ ಈ ತರ. ನಾವು ನೋಟ್ ಪ್ಯಾಡ್ ಏನು ಯೂಸ್ ಮಾಡ್ತೀವಲ್ಲ ಆ ರೀತಿ ಒಂದು ವೈಟ್ ಸ್ಪೇಸ್ ಇಲ್ಲಿ ಬರುತ್ತೆ. ಇಲ್ಲಿ ನಾನು ನಮ್ಮ ಕ್ವೇರಿಯನ್ನ ಬರೀಬಹುದು. ಇವಾಗ ನಾನು ಒಂದು ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿದೆ, ಡೇಟಾಬೇಸ್ಗೆ ನೇಮ್ ಕೊಟ್ಟೆ, ಕ್ರಿಯೇಟ್ ಆಗೋಯ್ತು. ಬಟ್ ಇಲ್ಲಿ ನೋಡಿ ನಾನೇನ್ ಮಾಡ್ತೀನಿ, ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು. ನೋಡಿ ನಿಮ್ಗೆ ಸುಲಭವಾಗೋದಕ್ಕೆ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನೋಡಿ ಇಲ್ಲಿ ನಿಮ್ಗೆ ಸಿಂಟೆಕ್ಸ್ ಅನ್ನ ಕೊಟ್ಟಿದ್ದೀನಿ ಆಯ್ತಾ. ಇಲ್ಲಿ ಎಲ್ಲಾ ಕ್ವೆರೀಸ್ ನಿಮ್ಗೆ ಸುಲಭ ಆಗ್ಲಿ ಅಂದ್ಬಿಟ್ಟು ನಾನು ಏನ್ ಮಾಡಿದ್ದೀನಿ, ಎಲ್ಲದರಲ್ಲಿ ಸಿಂಟೆಕ್ಸ್ ಅನ್ನ ನಾನು ಕೊಟ್ಟಿದ್ದೀನಿ. ಇಲ್ಲಿ ಪ್ರತಿಯೊಂದು ಎಲ್ಲ ಇದೆ ಇಲ್ಲಿ ಆಯ್ತಾ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂದ್ಬಿಟ್ಟು ನೋಡಿ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ. ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಏನಂದ್ರೆ ಸ್ವಲ್ಪ ಸ್ಪೀಡ್ ಆಗಿರುತ್ತೆ. ಆಮೇಲೆ ನೀವು ವಿಡಿಯೋ ನೋಡ್ಕೊಂಡು ನಿಧಾನಕ್ಕೆ ಅವ್ನ ನೋಟ್ಸ್ ಇದೆಯಲ್ಲ ಆ ನೋಟ್ಸ್ ನೋಡ್ಕೊಂಡು ನೀವು ಕಲ್ತ್ಕೋಬಹುದು. ನಾನು ಇವಾಗ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು. ಏನ್ ಮಾಡ್ತೀನಿ ಗೊತ್ತಾ, ನೋಡಿ ಕಮೆಂಟ್ ನೀವು ನೋಡಿದ್ರಲ್ಲ, ಕ್ರಿಯೇಟ್ ಡೇಟಾಬೇಸ್ ಆಯ್ತಾ. ಸೇಮ್ ಅದೇ ನೇಮ್ ಕೊಡ್ತೀನಿ ನೋಡಿ, DB _ _SQL ಕನ್ನಡ SQL 25 ನೋಡಿ. ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ, ಕ್ರಿಯೇಟ್ ಡೇಟಾಬೇಸ್ ಇದನ್ನ ನೇಮ್ ಕೊಟ್ಟೆ ಅಷ್ಟೇ. ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ ನೋಡಿ. ಇವಾಗ ನನಗೆ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗೋಯ್ತು. ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಕಮಾಂಡ್ ಬರೆದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಇಲ್ಲಿ ರಿಫ್ರೆಶ್ ಕೊಡಬೇಕು. ರಿಫ್ರೆಶ್ ಅಂತ ಕೊಡ್ತೀನಿ. ರಿಫ್ರೆಶ್ ಕೊಟ್ಬಿಟ್ಟು ಇಲ್ಲಿ ಇದನ್ನ ಓಪನ್ ಮಾಡಿದ್ರೆ ನೋಡಿ, ಹೋಗ್ಬಿಟ್ಟು ನೋಡಿದ್ರೆ ನೋಡಿ ಇಲ್ಲಿದೆ ಡೇಟಾಬೇಸ್. ಸೊ ಈ ರೀತಿ ನಾವು ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಬಹುದು. ನೀವು ಕೇಳ್ಬೋದು, ಇದೇ ಈಸಿ ಇದೆ ಅಲ್ವಾ, ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ಬಿಟ್ಟು ನ್ಯೂ ಡೇಟಾಬೇಸ್ ಅನ್ನು ಕೊಟ್ರೆ ಆರಾಮಾಗಿ ಕ್ರಿಯೇಟ್ ಮಾಡಬಹುದು ಅಂತ. ಈಗ ನೋಡಿ ಇಲ್ಲಿ ಏನ್ ಮಾಡ್ತೀನಿ, ಈ ಡೇಟಾಬೇಸ್ ನ ಡಿಲೀಟ್ ಮಾಡ್ತೀನಿ ಇವಾಗ. ಓಕೆ ನೋಡಿ, ಡಿಲೀಟ್ ಮಾಡೋದಕ್ಕೆ ನಾನು ಹೇಳಿದೆ ಡ್ರಾಪ್ ಡೇಟಾಬೇಸ್ ನೇಮ್ ಕೊಡ್ತೀನಿ. ಇವಾಗ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಡ್ತೀನಿ. ಎಕ್ಸಿಕ್ಯೂಟ್ ಮಾಡಿದ್ರೆ ಡಿಲೀಟ್ ಆಗೋಯ್ತು. ಇವಾಗ ಇಲ್ಲಿರೋಂಥ ಡೇಟಾಬೇಸ್ ಡಿಲೀಟ್ ಆಯ್ತು. ಕಮಾಂಡ್ ಬರೆದು ಡಿಲೀಟ್ ಮಾಡಿದೆ, ಡ್ರಾಪ್ ಡೇಟಾಬೇಸ್ ನೇಮ್. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಅದೇ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡ್ತೀನಿ, ನ್ಯೂ ಡೇಟಾಬೇಸ್ ಅನ್ನು ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಟೈಪ್ ಮಾಡ್ತೀನಿ. ಬಟ್ ನಿಮ್ ಕಮಾಂಡ್ ಅಲ್ಲಿ ಹಂಗಲ್ಲ ನೋಡಿ, ಸೆಲೆಕ್ಟ್ ಮಾಡಿದೆ, ಎಕ್ಸಿಕ್ಯೂಟ್ ಕೊಟ್ಟೆ, ಆಗೋಯ್ತು. ಇಲ್ಲಿ ಬರೀ ಒಂದೇ ಲೈನ್ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಕಸ್ಮಾತ್ ಏನೋ ದೊಡ್ಡ ಕ್ವೆರಿ ಬರೀತಾ ಇರ್ತೀನಿ, ಎಷ್ಟೊಂದು ಲೈನ್ಸ್. ಅವಾಗ ನಾನು ಪ್ರತಿಯೊಂದಕ್ಕೂ GUI ಅನ್ನು ಯೂಸ್ ಮಾಡಿದ್ರೆ ಎಲ್ಲ ಸ್ತಿನ್ ನಾನು ಹೋಗ್ಬಿಟ್ಟು ಟೈಪ್ ಮಾಡ್ತಾ ಕೂರ್ಬೇಕು. ಬಟ್ ಇಲ್ಲಿ ಹಂಗಲ್ಲ, ಜಸ್ಟ್ ನಾನು ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅನ್ಕೊಟ್ರೆ ಮುಗೀತು. ನೋಡಿ ಈಗ ಮತ್ತೆ ಇದು ಕ್ರಿಯೇಟ್ ಆಯ್ತು. ಈಗ ನಾನು ಮತ್ತೆ ಅದೇ ಪ್ರೋಗ್ರಾಮ್ ಅನ್ನ, ಅದೇ ಕ್ವೆರಿಯನ್ನ ನಾನು ರನ್ ಮಾಡಿದ್ರೆ ನೋಡಿ ಎರರ್ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಈ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಓಕೆನಾ. ಸೊ 2 ಡೇಟಾಬೇಸ್ ಒಂದೇ ನೇಮ್ ಅನ್ನ ಕೊಡೋದಕ್ಕಾಗೋದಿಲ್ಲ. ಓಕೆನಾ, ರೈಟ್. ಸೊ ಇದು ಡೇಟಾಬೇಸ್ ಕ್ರಿಯೇಟ್ ಮಾಡೋದು. ನೆಕ್ಸ್ಟ್ ಬಂದು ನಾವು ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು. ನಾನು ಡೇಟಾ ಸ್ಟೋರ್ ಮಾಡಬೇಕು ಅಂತಂದ್ರೆ ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಹೆಂಗ್ ಮಾಡೋದು? ತುಂಬಾ ಈಸಿ. ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದು. ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ ಟೇಬಲ್ ಕ್ರಿಯೇಟ್ ಮಾಡೋದು ಕಷ್ಟ ಅಂತ. ಸುಲಭವಾಗಿ ಟೇಬಲ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಅದಕ್ಕೆ ಸಿಂಟೆಕ್ಸ್ ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ, ಇಲ್ಲಿ ವರ್ಕಿಂಗ್ ವಿತ್ ಟೇಬಲ್ಸ್ ಅಂತ ನೋಡಿ ಆಯ್ತಾ. ಇಲ್ಲಿ ಎಷ್ಟೊಂದಿದೆ, ಬಟ್ ನೀವು ಇದನ್ನ ನಿಧಾನಕ್ಕೆ ನೋಡ್ಕೊಂಡು ನೀವು ಕಲ್ತ್ಕೊಳ್ಳಿ. ಇವಾಗ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡೋಣ. ಇಲ್ಲಿ ಒಂದು ಪ್ರಾಬ್ಲಮ್ ಅಲ್ಲ, ನಿಮ್ಗೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು. ನಾನು ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಿದೆ, ಬಟ್ ಇಲ್ಲಿ ಇದೇ ಡೇಟಾಬೇಸ್ಗೆ ನಾನು ಟೇಬಲ್ ಅನ್ನ
ಕ್ರಿಯೇಟ್ ಮಾಡಬೇಕು. ನಾನು ಇವಾಗ ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡ್ಬಿಟ್ರೆ ಇಲ್ಲಿ ಯಾವ್ದಾದ್ರು ಒಂದಕ್ಕೆ ಟೇಬಲ್ ಸೇವ್ ಆಗ್ಬಿಡುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ನಿಮಗೇನಾದ್ರೂ ಇಲ್ಲಿ ಒಂದೇ ಒಂದು ಡೇಟಾ ಬೇಸ್ ಇದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಂಗೆ ಇಲ್ಲಿ ಎಷ್ಟೊಂದು ಟೇಬಲ್ಸ್ ಇದಾವೆ, ಹಂಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಈ ಒಂದು ಕಮಾಂಡ್ ಯೂಸ್ ಮಾಡ್ತೀನಿ, ಯೂಸ್ db_ಪುನೀತ್ ಕನ್ನಡ, ಆಯ್ತಾ, ಗೋ ಅಂತ ಕೊಡ್ತೀನಿ. ಇದು ಏನಪ್ಪ ಕಮಾಂಡ್ ಅಂದ್ರೆ ಈ ಡೇಟಾ ಬೇಸ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕಷ್ಟೇ, ಇನ್ನೇನಿಲ್ಲ. ಆಯ್ತಾ, ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅನ್ನು ಕೊಡ್ತೀನಿ. ನೋಡಿ ಇವಾಗ ನನಗೆ ಆಕ್ಟಿವೇಶನ್ ಇದು ಆಕ್ಟಿವೇಟ್ ಆಗ್ಬಿಡುತ್ತೆ, ಎಲ್ಲದು ಪುನೀತ್ ಇದು ಆಕ್ಟಿವೇಟ್ ಆಗ್ಬಿಡುತ್ತೆ. ಆಯ್ತಾ, ರೈಟ್. ಈಗ ನೋಡಿ ನಾನೊಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಏನೆಲ್ಲ ಬೇಕು, ಎಷ್ಟು ಸುಲಭ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಈ ತರ ಕೊಟ್ಬಿಡಿ, ಕ್ರಿಯೇಟ್ ಟೇಬಲ್. ಆಯ್ತಾ, ಕ್ರಿಯೇಟ್ ಆಬ್ಜೆಕ್ಟ್ ನೇಮ್, ಕ್ರಿಯೇಟ್ ಟೇಬಲ್ ನೇಮ್ ಕೊಡ್ತೀನಿ. ಯೂಶಲಿ ಟೇಬಲ್ಗೆ ಏನ್ ಮಾಡ್ತೀನಿ, TBL ಅಂತ ಕೊಡ್ತೀನಿ, ಅಂಡರ್ಸ್ಕೋರ್ ಕೊಡ್ತೀನಿ. ಏನ್ ಟೇಬಲ್ ನೇಮು, ಲೆಟ್ಸ್ ಸೇ ಎಂಪ್ಲಾಯ್ ಡೀಟೇಲ್ಸ್, ಈ ತರ ಕೊಡ್ತೀನಿ. ಸ್ಪೇಸ್ ಕೊಡಬೇಡಿ ಯಾವತ್ತು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಅಂಡರ್ಸ್ಕೋರ್ ಕೊಟ್ಬಿಡ್ತೀನಿ. ಅಂಡರ್ಸ್ಕೋರ್ ಕೊಟ್ರೆ ಏನಾಗುತ್ತೆ ಗೊತ್ತಾ, ನಮ್ಗೆ ಇಲ್ಲಿ ಸ್ಪೇಸ್ ಸಿಕ್ದಂಗೆ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಎಂಟರ್ ಕೊಟ್ಬಿಟ್ಟು ಒಂದು ಓಪನ್ ಬ್ರಾಕೆಟ್, ಎಂಟರ್ ಕ್ಲೋಸ್ ಬ್ರಾಕೆಟ್, ನೋಡಿ ಈ ರೀತಿ ಕೊಟ್ಬಿಡ್ತೀನಿ. ಇದು ಯಾಕೆ ಕೊಡ್ತೀನಿ ಅಂದ್ರೆ ನಮಗೆ ಸಿಂಟೆಕ್ಸ್ ಹಿಂಗೆ ಇರ್ಬೇಕು, ಕ್ರಿಯೇಟ್ ಟೇಬಲ್ ನೇಮ್, ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಇಲ್ಲೊಂದು ಎಂಟರ್ ಕೊಟ್ಬಿಟ್ಟು ಈ ಒಳಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ನಾವು ಎಕ್ಸೆಲ್ ಅಲ್ಲಿ ಫೀಲ್ಡ್ ನೇಮ್ ಕೊಟ್ಟಿದ್ದೀವಿ ಗೊತ್ತಾ, ನೇಮ್ ಏಜ್ ಅಂತೆಲ್ಲ, ಆ ರೀತಿ ನಾನಿಲ್ಲಿ ನೇಮ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಫೀಲ್ಡ್ ನೇಮ್ಸ್ ಹೆಂಗ್ ಕೊಡೋದು ನೋಡಿ, ಇಲ್ಲಿ ಹೋಗ್ತೀನಿ, EMP ID, ಎಂಟರ್, EMP ನೇಮ್, ಎಂಪ್ಲಾಯ್ ನೇಮ್, EMP ಏಜ್, EMP ಜೆಂಡರ್, ಡೇಟ್ ಆಫ್ ಬರ್ತ್, ಎಂಪ್ಲಾಯ್ ಮೊಬೈಲ್, ಎಂಪ್ಲಾಯ್ ಇಮೇಲ್, ಎಂಪ್ಲಾಯ್ ಅಡ್ರೆಸ್. ನೋಡಿ ನನಗೆ ಏನು ಫೀಲ್ಡ್ಸ್ ಬೇಕೋ ಅದೆಲ್ಲ ಟೈಪ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಅಂಡರ್ಸ್ಕೋರ್ ಇಟ್ಟಿದ್ದೀನಿ, ಸ್ಪೇಸ್ ಎಲ್ಲೂ ಕೊಟ್ಟಿಲ್ಲ. ಈ ರೀತಿ ನಾನು ಈ ರೀತಿ ಸ್ಪೇಸ್ ಕೊಟ್ರೆ ಮುಂದೆ ಕ್ವೈರೀಸ್ ಬರ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ಅಂಡರ್ಸ್ಕೋರ್ ಅನ್ನೇ ಕೊಡಬೇಕು. ಎಂಪ್ಲಾಯ್ ID ಸ್ಪೇಸ್. ನೆಕ್ಸ್ಟ್ ಬಂದು ಡೇಟಾ ಟೈಪ್. ನಿಮ್ಗೆ ಹೇಳ್ದೆ ಎಲ್ಲ ಎಂಪ್ಲಾಯ್ ಐಡಿಸ್ಗೂ, ಸಾರಿ, ಎಲ್ಲ ಕಾಲಮ್ಸ್ಗೂ ಡೇಟಾ ಟೈಪ್ ಇರಬೇಕು. ಎಂಪ್ಲಾಯ್ ID ಬಂದು ಮಿಕ್ಸ್ ಆಫ್ ಟೆಕ್ಸ್ಟ್ ಮತ್ತೆ ನಂಬರ್ಸ್ ಇರುತ್ತೆ, ಆಲ್ಫಾ ನ್ಯೂಮರಿಕ್ ಅಂದ್ರೆ ಅದು ಟೆಕ್ಸ್ಟ್ ಇರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು NCHAR ಅಂತ ಕೊಡ್ತೀನಿ. ಏನಪ್ಪ ಇದು NCHAR ಅಂತಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಫಿಕ್ಸ್ಡ್ ಇದ್ದಾಗ ನಾನು NCHAR ಅನ್ನ ಯೂಸ್ ಮಾಡ್ಬೋದು. ಎಂಪ್ಲಾಯ್ ನೇಮ್ ಇದು ಬಂದು ನನಗೆ ಇಷ್ಟೇ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೆ ಡೇಟಾ ಟೈಪ್ ಏನ್ ಕೊಡ್ತೀನಿ, varchar 100 ಕೊಟ್ಟಿರ್ತೀನಿ, ಆಮೇಲೆ ಅದನ್ನ ಚೇಂಜ್ ಮಾಡ್ಕೋಬಹುದು. ಏಜ್ ಒಂದು ನಂಬರ್, ಇಂಟೀರಿಯರ್ ಅಂತ ಕೊಡ್ತೀನಿ. ಜೆಂಡರ್ ಇದನ್ನ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕೊಡೋಣ. ನಾನು ಇವಾಗ ನೋಡಿ NCHAR 1 ಅಂತ ಕೊಡ್ತೀನಿ. ಯಾಕೆ ಅಂದ್ರೆ ಜೆಂಡರ್ ಅಲ್ಲಿ M ಅಥವಾ F ಅಂತ ಕೊಟ್ರೆ ಸಾಕು, ನಮ್ಗೆ ಈಸಿ ಗೊತ್ತಾಗುತ್ತೆ. M ಅಂದ್ರೆ ಮೇಲ್, F ಅಂದ್ರೆ ಫಿಮೇಲ್ ಅಂತ. ಇದೆಲ್ಲ ಬಂದು ನಾವು ಮೆಮೊರಿ ಮ್ಯಾನೇಜ್ ಮಾಡೋದಕ್ಕೆ, ಅಂದ್ರೆ ಆದಷ್ಟು ಸ್ಪೇಸ್ ಅನ್ನ ಸೇವ್ ಮಾಡೋದಕ್ಕೆ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಸುಮ್ಮನೆ ಎಲ್ಲೊಂದು 100 ಅಂತ ಕೊಟ್ಟಿರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, MALE ಅಥವಾ FEMALE ಅಂತ ಬರೆದ್ರು 5 ಸ್ಪೇಸ್ ಅಂದ್ರೆ 5 ಸ್ಪೇಸ್ ತಗೊಳುತ್ತೆ ಮ್ಯಾಕ್ಸಿಮಮ್ ಫಿಮೇಲ್ಗೆ. ಬಟ್ ಇಲ್ಲಿ 100 ಅಂತ ಕೊಟ್ರೆ ಏನ್ ಸುಖ. ಸೊ ನಾನು ಹೇಳೋದು M ಅಥವಾ F ಅಂತ ಕೊಟ್ರೆ ನಮ್ಗೆ ಎಷ್ಟೊಂದು ಕ್ಯಾರೆಕ್ಟರ್ ಸೇವ್ ಆಗುತ್ತೆ, ಸ್ಪೇಸ್ ಸೇವ್ ಆಗುತ್ತೆ. ಡೇಟ್ ಆಫ್ ಬರ್ತ್ ಡೇಟ್ ಅಂತ ಕೊಡ್ತೀನಿ. ಮೊಬೈಲ್ ನಂಬರ್ ಯೂಶಲಿ ಏನ್ ಮಾಡ್ತೀನಿ, NCHAR ಅಂತಾನೆ ಕೊಟ್ಬಿಡ್ತೀನಿ. ಯಾಕೆಂದ್ರೆ ಮೊಬೈಲ್ ನಂಬರ್ ಬಂದು ನಿಮ್ಗೆ ಕ್ಯಾಲ್ಕುಲೇಷನ್ಸ್ಗೆ ಯೂಸ್ ಮಾಡಲ್ಲ. ಓಕೆ, NCHAR ನಾನು 10 ಅಂತ ಕೊಡ್ತೀನಿ, ಯಾಕಂದ್ರೆ ಯೂಶಲಿ ಇಂಡಿಯಾದಲ್ಲಿ 10 ಕ್ಯಾರೆಕ್ಟರ್ಸ್ ಇರುತ್ತೆ. ನಿಮ್ಗೆ ಬೇಕಿದ್ರೆ ಜಾಸ್ತಿನೂ ಕೊಟ್ಕೋಬಹುದು, ಏನೂ ತೊಂದರೆ ಇಲ್ಲ. ಇಮೇಲ್ ಇದು varchar, ಓಕೆ, ಒಂದು 50 ಅಂತ ಕೊಟ್ಟಿರ್ತೀನಿ. EMP ಅಡ್ರೆಸ್ varchar 100 ಕೊಟ್ಟಿರ್ತೀನಿ. ನೋಡಿ ಇದು ಡೇಟಾ ಟೈಪ್. ಸೊ ಇಲ್ಲಿ ಹೆಂಗೆ ಅಂದ್ರೆ ಫಸ್ಟ್ ಫೀಲ್ಡ್ಸ್ ಎಲ್ಲ ಎಂಟರ್ ಮಾಡ್ಕೊಂಬಿಡಿ, ಅದಕ್ಕೆ ಯಾವ್ದಾದ್ರು ಡೇಟಾ ಟೈಪ್ ಇದೆ ಅದೆಲ್ಲ ಅಸೈನ್ ಮಾಡಿ. ಇಲ್ಲೇನ್ ಮಾಡ್ತೀನಿ, ನೆಕ್ಸ್ಟ್ ಬಂದು ಕನ್ಸ್ಟ್ರೈನ್ಸ್ ಅಂದ್ರೆ ಇದು ನಲ್ಲಿ ಇರ್ಬೇಕಾ ಬೇಡವಾ ಅಂತ, ಅಂದ್ರೆ ಇದನ್ನ ನಾನು ಖಾಲಿ ಹಂಗೆ ಬಿಡ್ಬೋದಾ ಅಥವಾ ಎಂಟರ್ ಮಾಡ್ಬೇಕಂತ. ಇಲ್ಲಿ ಏನ್ ಮಾಡ್ತೀನಿ, NCHAR ನಾಟ್ ನಲ್ ಅಂತ ಕೊಡ್ತೀನಿ.
ನಾಟ್ ನಲ್ ಅಂದ್ರೆ ಇಲ್ಲಿ ನಾನು ಬ್ಲಾಂಕ್ ಬಿಡಕ್ಕಾಗಲ್ಲ. ನೇಮ್ ಕೂಡ ನಾಟ್ ನಲ್ ಅಂತ ಕೊಡ್ತೀನಿ. ಮತ್ತೆ ಈ ಮೊಬೈಲ್ ನಂಬರ್ ಕೂಡ ನಾಟ್ ನಲ್ ಅಂತ ಕೊಡ್ತೀನಿ. ಸೊ ನಾಟ್ ನಲ್ ಅನ್ನ ಇಲ್ಲಿರೋ ಕಡೆ ನಾನು ಏನಾದ್ರು ರೆಕಾರ್ಡ್ಸ್ ಎಂಟರ್ ಮಾಡ್ಬೇಕಾದ್ರೆ ಇದು ಕಂಪಲ್ಸರಿ ನಾನು ಎಂಟರ್ ಮಾಡಲೇಬೇಕು. ಇಲ್ಲ ಅಂದ್ರೆ ಅದು ತಗೊಳ್ಳೋದೇ ಇಲ್ಲ. ಸೊ ಇದೆಲ್ಲ ಬಂದು ನಲ್. ನಾನು ಬೇಕಿದ್ರೆ ನಲ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಅದನ್ನ ಇಗ್ನೋರ್ ಮಾಡ್ಬೋದು. ಇವಾಗ ಇಲ್ಲಿ ನಮಗೆ ಲಾಸ್ಟ್ಲಿ ಕಾಮಾ ಸಪರೇಟರ್ ಅನ್ನ ಕೊಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದಕ್ಕೆ ಕಾಮ ಎಲ್ಲದಕ್ಕೂ ನಾನು ಎಂಡ್ ಅಲ್ಲಿ ಕಾಮ ಕೊಡ್ತೀನಿ. ಬಟ್ ಕೊನೆಯದಾಗಿ ಏನು ಇರುತ್ತಲ್ಲ ಕಾಲಮ್, ಅದು ಯಾವುದೇ ಇರ್ಬೋದು, ಅದಕ್ಕೆ ನಾನು ಕಾಮ ಕೊಡಬಾರ್ದು. ಈಗ ನೋಡಿ, ಸೆಲೆಕ್ಟ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಅನ್ಕೊಡ್ತೀನಿ. ನೋಡಿ, ಕಮಾಂಡ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲ್. ಸೊ ಇದು ಬರ್ಬೇಕು ನಮ್ಗೆ. ಇದು ಬಂದ್ರೇನೆ ನಮ್ಗೆ ಕಮಾಂಡ್ ಎಕ್ಸಿಕ್ಯೂಟ್ ಆಗಿದೆ ಅಂತ. ನೋಡಿ, ಇವಾಗ ಜಸ್ಟ್ ಇಲ್ಲೋ ಅಂತ ಬಂದ್ಬಿಡ್ತೀನಿ, ನೋಡೋಣ ಏನ್ ಬರುತ್ತೆ. ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಇನ್ಕರೆಕ್ಟ್ ಸಿಂಟ್ಯಾಕ್ಸ್ ಆಯ್ತು. ಈಗ ಹೋಗ್ಬಿಟ್ಟು ಎಂಟರ್ ಕೊಟ್ಬಿಟ್ಟು ಬ್ರಾಕೆಟ್ ಕೊಡ್ತೀನಿ. ಇವಾಗ ಕ್ರಿಯೇಟ್ ಮಾಡಿದ್ರೆ ನೋಡಿ, ಈ ನೇಮ್ ಆಲ್ರೆಡಿ ಎಕ್ಸಿಸ್ಟ್. 2 ಟೇಬಲ್ಗೆ ಒಂದೇ ನೇಮ್ ಕೊಡಕ್ಕಾಗಲ್ಲ. ಆಯ್ತಾ? ಸೊ ಈ ರೀತಿ ನಾವು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಸುಲಭ. ಇದಕ್ಕಿಂತ ಸುಲಭ ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಟೇಬಲ್ಸ್ ಇದೆಯಲ್ಲ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ನ್ಯೂ ಟೇಬಲ್ ಅಂತ ಕೊಟ್ರೆ ನಮ್ಗೆ ಅಲ್ಲೇ ಸ್ಪೇಸ್ ಸಿಗುತ್ತೆ. ಇಲ್ಲೋಗಿ ಎಂಟರ್ ಮಾಡ್ಬೋದು. ಬಟ್ ಏನಾದ್ರೂ ನಾನು ಅಕಸ್ಮಾತ್ ಆಗಿ ಇದನ್ನ ಡಿಲೀಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಮತ್ತೆ ಅದೇ ಟೇಬಲ್ ನಾನು ಕ್ರಿಯೇಟ್ ಮಾಡಬೇಕು ಅಂದ್ರೆ ಮೊದಲಿಂದ ಟೈಪ್ ಮಾಡಬೇಕು. ಇನ್ಸ್ಟೆಂಟ್ ನನಗೆ ಈ ತರ SQL ಇತ್ತು ಅಂದ್ರೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇದು ಎಕ್ಸಿಕ್ಯೂಟ್ ಮಾಡಿದ್ರೆ ಆರಾಮಾಗಿ ಒಂದು ಟೇಬಲ್ ಕ್ರಿಯೇಟ್ ಆಗ್ಬಿಡುತ್ತೆ. ನೋಡಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಡಿಲೀಟ್ ಮಾಡ್ತೀನಿ. ಆಯ್ತಾ? ಡ್ರಾಪ್ ಟೇಬಲ್ ಡೀಟೇಲ್ಸ್ ಸೆಲೆಕ್ಟ್ ಮಾಡಿದೆ, ಎಕ್ಸಿಕ್ಯೂಟ್ ಅಂದ್ಬಿಟ್ಟೆ, ಆಗುತ್ತೆ. ಇಲ್ಲಿ ಕಮಾಂಡ್ಸ್ ರನ್ ಆಯ್ತು, ನಮಗೆ ಟೇಬಲ್ ಡಿಲೀಟ್ ಆಗಬೇಕು. ಈಗ ಈ ಟೇಬಲ್ ಅನ್ನು ಅಕಸ್ಮಾತ್ ಫಸ್ಟ್ ಇಂದ ನಾನು ಮಾಡಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ನೀವು ಟೇಬಲ್ ಅನ್ನು ಕೊಟ್ಬಿಟ್ಟು ಎಲ್ಲ ಟೈಪ್ ಮಾಡ್ತಾ ಕೂತ್ಕೋಬೇಕು. ಆದ್ರೆ ಕಮಾಂಡ್ ಅಲ್ಲಿ ಹಂಗಲ್ಲ. ನೋಡಿ, ಸೆಲೆಕ್ಟ್ ಮಾಡಿದೆ, ಎಕ್ಸಿಕ್ಯೂಟ್ ಅನ್ಕೊಟ್ಟೆ, ಕಮಾಂಡ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಇಲ್ಲಿ ಹೋಗ್ಬಿಟ್ಟು ನಾನು ನೋಡಿದ್ರೆ ರಿಫ್ರೆಶ್ ಮಾಡಿ ಈ ರೀತಿ. ಓಕೆ, ಸೊ ಈ ರೀತಿ ನಾನು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಸುಲಭವಾಗಿರುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಬಂದು ಡೇಟಾನ ಇಂಪೋರ್ಟ್ ಮಾಡ್ಕೊಳ್ಳೋದು. ಓಕೆ, ಯಾತಕ್ಕೆ ಡೇಟಾ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದ್ರೆ ಇವಾಗ ನೆಕ್ಸ್ಟ್ ನಾವು ಕ್ವೇರೀಸ್ ಅನ್ನ ಕಲಿಯಬೇಕು. ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಇದು ನೋಡೋದಲ್ಲ, ಇಲ್ಲಿ ನಾನು ಕ್ವೇರೀಸ್ ಅನ್ನ ಬರೆಯೋದು ಹೆಂಗೆ ಅಂತ. ಓಕೆ, ಅದು ಬರೀಬೇಕು ಅಂತಂದ್ರೆ ನನಗೆ ಡೇಟಾ ಇರಬೇಕು. ಸೊ ಡೇಟಾ ನಾನು ಹೆಂಗ್ ತಗೋಬೇಕು? ಕೂತ್ಕೊಂಡು ಟೈಪ್ ಮಾಡೋಕ್ಕಂತೂ ಆಗಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ SQL ಸರ್ವರ್ ಅಂತಿದೆಯಲ್ಲ, ಇಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಇರುತ್ತೆ. SQL ಸರ್ವರ್ ಹತ್ರ ಹೋದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಂಗೆ ಇಲ್ಲೊಂದು ಚಿಕ್ಕದೊಂದು ವಿಸಾರ್ಡ್ ಬರುತ್ತೆ. ಈ ವಿಸಾರ್ಡ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ರೆ ನನಗೆ ಸೋರ್ಸ್ ಕೇಳುತ್ತೆ, ಡೇಟಾ ಸೋರ್ಸ್. ನಿಮ್ಗೆ ಗೊತ್ತಿರ್ಬೋದು, ಎಕ್ಸೆಲ್ ಮತ್ತೆ ಪವರ್ BI ಅಲ್ಲಿ ಅಥವಾ ಟ್ಯಾಬ್ಲೋ ಎಲ್ಲ ಮಾಡ್ಬೇಕಾದ್ರೆ ಡೇಟಾ ಸೋರ್ಸ್ ಅಂತ ಇರುತ್ತೆ, ಗೆಟ್ ಕನೆಕ್ಟ್ ಅಂತ ಇರುತ್ತೆ. ನಾನು ಕ್ಲಿಕ್ ಮಾಡಿದ ತಕ್ಷಣ ಎಕ್ಸೆಲ್ ಬೇಕಾದ್ರೆ ಎಕ್ಸೆಲ್ ಸೆಲೆಕ್ಟ್ ಮಾಡ್ಕೋತೀನಿ, ಎಕ್ಸೆಲ್ ಡೇಟಾ ಇಂಪೋರ್ಟ್ ಮಾಡ್ಕೋತೀನಿ. ಅದೇ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಎಕ್ಸೆಲ್ ಅಂತ ಕೊಡ್ತೀನಿ. ನನಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸೆಲ್ ಅಲ್ಲಿ ಇರುವಂತ ಡೇಟಾ. ಎಕ್ಸೆಲ್ ಕೊಡ್ತೀನಿ, ಬ್ರೌಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಮ್ಮ ಟ್ರೈನಿಂಗ್ ಫೋಲ್ಡರ್ಗೆ ಹೋಗೋಣ. ನಾನು ಅದೇ ಫೋಲ್ಡರ್ ಹೋಗ್ತೀನಿ. ನೋಡಿ, ಇದು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದರಲ್ಲಿ ಇರ್ತಕ್ಕಂಥ ಡೇಟಾ ನನಗೆ ಬೇಕು. ನಾನು ಏನು ಮಾಡ್ತೀನಿ, ಓಪನ್ ಅಂತ ಕೊಡ್ತೀನಿ, ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಂತ ಕೊಟ್ರೆ ನೋಡಿ, ಡೆಸ್ಟಿನೇಷನ್ ಕೇಳುತ್ತೆ. ನನಗೆ ಡೆಸ್ಟಿನೇಷನ್ ಬಂದು SQL ಸರ್ವರ್ ನೇಟಿವ್ ಕ್ಲೈಂಟ್. ಅಂದ್ರೆ ಇವಾಗ ನನಗೆ ಇರ್ತಕ್ಕಂಥ ನೇಟಿವ್ ಕ್ಲೈಂಟ್ ಇಲ್ಲಿ ಇದೇನಿದೆಯಲ್ಲ, ಇದು ಇದ್ರಲ್ಲಿ ನಾನು ಡೇಟಾ ಬೇಸ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ ನೋಡಿ,
ಪುನೀತ್ ರಾಜ್ಕುಮಾರ್, ಪುನೀತ್ ಅಂತಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಗೊತ್ತೀನಿ ನೋಡಿ ಬರ್ತಾ ಅಂತ. ಡೇಟಾಬೇಸ್ ಇಸ್ ನಾಟ್ ಸೆಲೆಕ್ಟೆಡ್. ಓಕೆ, ಆಯ್ತಾ, ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಕಾಪಿ ಡೇಟಾ ಅಂತ ಇರುತ್ತೆ. ನೆಕ್ಸ್ಟ್ ಇದೊಂದು ಟೇಬಲ್ ತಗೊಂಡಿರ್ತೀನಿ ಸದ್ಯಕ್ಕೆ. ನೆಕ್ಸ್ಟ್ ಎಸ್, ಫಿನಿಶ್ ಕೊಡೋಣ. ಫಿನಿಶ್ ಅಂತ ಕೊಡ್ಬೇಕು. ಓಕೆನಾ, ನೋಡಿ ಡೇಟಾ ಇಂಪೋರ್ಟ್ ಆಯ್ತು, ಕ್ಲೋಸ್ ಅಂತ ಕೊಡ್ತೀವಿ. ಈಗ ಸುಮ್ಮನೆ ಅಲ್ಲೊಂದು ರಿಫ್ರೆಶನ್ ಕೊಟ್ಬಿಟ್ಟು ಆ ಡೇಟಾ ಬೇಸ್ಗೆ ಹೋಗಿ ನಾವು ಟೇಬಲ್ ನೋಡಿದ್ರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಟೇಬಲ್ಸ್ ಅಂತ ಕೊಟ್ರೆ ನೋಡಿ ಆರ್ಡರ್ಸ್ ಟೇಬಲ್ ಬಂದಿಲ್ಲಿ ಸೇವ್ ಆಗುತ್ತೆ. ಓಕೆ, $. ನೋಡಿ ಈ ರೀತಿ ನಾವು ಡೇಟಾನ ಇಂಪೋರ್ಟ್ ಮಾಡ್ಕೋಬಹುದು. ನೋಡಿ ಇಲ್ಲಿರೋಂಥ ಆರ್ಡರ್ಸ್ ಅಲ್ಲಿ ಏನಿತ್ತಲ್ಲ ಡೇಟಾ, ಅದನ್ನು ನಾನು SQL ಸರ್ವರ್ಗೆ ಇಂಪೋರ್ಟ್ ಮಾಡ್ಬೇಕು. ಓಕೆನಾ, ರೈಟ್. ಈಗ ಇದರಲ್ಲಿರೋ ಡೇಟಾನ ನಾನು ಈ ಆರ್ಡರ್ಸ್ ಅಲ್ಲಿ ಇರೋಂಥ ಡೇಟಾನ ನಾನು ಚೆಕ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಿ SQL ಕಮಾಂಡ್ಸ್, ಇದು DQL. ಇಷ್ಟೊತ್ತರೆಗೂ ನಾನು ಏನ್ ಮಾಡಿದ್ನಲ್ಲ, ಇದು ಡ್ರಾಪ್, ಕ್ರಿಯೇಟ್, ಡೇಟಾಬೇಸ್ ಮತ್ತೆ ಟೇಬಲ್, ಇದೆಲ್ಲ ಒಂದು DDL, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇದು ಒಂದು DQL, ದಟ್ ಇಸ್ ಡೇಟಾ ಕ್ವೆರಿ ಲ್ಯಾಂಗ್ವೇಜ್. ಓಕೆ, ಸೆಲೆಕ್ಟ್ ಮಾಡ್ತೀನಿ ನೋಡಿ, ಸ್ಟಾರ್ ಫ್ರಮ್ ಆರ್ಡರ್ಸ್. ಇಲ್ಲಿ ಆರ್ಡರ್ಸ್ ಟೇಬಲ್ ತಗೊಂಡಿದ್ದಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ, ಎಕ್ಸಿಕ್ಯೂಟ್ ಅಂತ ಕೊಟ್ಟೆ. ನೋಡಿ ಇಲ್ಲಿ ಹೋಗಿ ನೋಡಿದ್ರೆ 10,194 ರೆಕಾರ್ಡ್ಸ್ ಇಂಪೋರ್ಟ್ ಆಗಿದ್ದು, ಅದೆಲ್ಲ ಇಲ್ಲಿ ಬಂದಿರುತ್ತೆ. ಓಕೆನಾ, ನೋಡಿ ಇಲ್ಲಿ ಸೆಲೆಕ್ಟ್ ಸ್ಟಾರ್. ಸ್ಟಾರ್ ಅಂತಂದ್ರೆ ಎಲ್ಲಾ ಕಾಲಮ್, ಎಲ್ಲಾ ರೆಕಾರ್ಡ್ಸ್ ಅಂತ. ಯೂಶಲಿ ಸ್ಟಾರ್ ಬಂದು ಎಲ್ಲಾ ಕಾಲಮ್ಸ್ಗೆ ಅಂತ. ನನಗೆ ಸ್ಪೆಸಿಫಿಕ್ ಕಾಲಮ್ಸ್ ಅಷ್ಟೇ ಬೇಕು, ಎಲ್ಲಾ ಕಾಲಮ್ಸ್ ಬೇಡ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್, ಆಯ್ತಾ, ಇಲ್ಲಿ ಸ್ಟಾರ್ ಅಂತ ಏನ್ ಕೊಟ್ಟಿದ್ವಲ್ಲ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫ್ರಮ್ ಆರ್ಡರ್ಸ್, ಆಯ್ತಾ, ನೋಡಿ ಇಲ್ಲಿ ಸೆಲೆಕ್ಟ್, ನಮ್ಗೆ ಏನೇನ್ ಬೇಕು, ಆರ್ಡರ್ ಡೇಟ್, ಸ್ಕ್ವೇರ್ ಬ್ರಾಕೆಟ್, ಆರ್ಡರ್ ಡೇಟ್, ಓಕೆ, ಸ್ಕ್ವೇರ್ ಬ್ರಾಕೆಟ್, ನೆಕ್ಸ್ಟ್ ಬಂದು ರೀಜನ್ ತಗೋತೀನಿ. ನೆಕ್ಸ್ಟ್ ಸ್ಟೇಟ್, ಆರ್ಡರ್ ಡೇಟ್, ರೀಜನ್, ಸ್ಟೇಟ್. ನೆಕ್ಸ್ಟ್ ಬಂದು ಸೇಲ್ಸ್, ಪ್ರಾಫಿಟ್. ನೋಡಿ ಇಲ್ಲಿ ನನಗೆ ಏನ್ ಬೇಕು ಅದನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆರ್ಡರ್ ಡೇಟ್, ರೀಜನ್, ಸ್ಟೇಟ್, ಸೇಲ್ಸ್ ಮತ್ತೆ ಪ್ರಾಫಿಟ್. ಆಯ್ತಾ, ಆರ್ಡರ್ ಡೇಟ್ ಮಾತ್ರ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇದೆ. ಯಾತಕ್ಕೆ ಅಂದ್ರೆ ನೋಡಿ ಇಲ್ಲಿ ಸ್ಪೇಸ್ ಇದೆ. ಸೊ ನಮ್ಗೆ ಏನಾದ್ರು ಅಕಸ್ಮಾತ್ ಕಾಲಮ್ ನೇಮ್ ಈ ತರ ಸ್ಪೇಸ್ ಇತ್ತು ಅಂದ್ರೆ ನಾವು ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕಾಗತ್ತೆ. ಬಟ್ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಟೇಬಲ್ ನ ಮಾಡ್ಬೇಕಾದ್ರೆ ಆದಷ್ಟು ಈ ಸ್ಪೇಸ್ ಅನ್ನ ಅವಾಯ್ಡ್ ಮಾಡಿ ಒಂದೇ ವರ್ಡ್ ಇರಬೇಕು. ಅವಾಗ ನಮ್ಗೆ ಕ್ವೆರಿ ಬರೆಯೋದಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಅರ್ಥ ಮಾಡ್ಕೊಳ್ಳೋದು SQL ಕೂಡ ಅದು ಈಸಿ ಆಗುತ್ತೆ. ಸೆಲೆಕ್ಟ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಕೊಡ್ತೀನಿ. ನೋಡಿ ಒಂದು ನಿಮಿಷ, ಸ್ಟೇಟ್ ವ್ಯಾಲಿಡ್ ಕಾಲಮ್ ಸ್ಟೇಟ್. ಓಕೆ, ಇದರಲ್ಲಿ ಸ್ಟೇಟ್ ಪ್ರಾವಿನ್ಸ್ ಅಂತಿದೆ ಅನ್ಸುತ್ತೆ. ಒಂದು ನಿಮಿಷ, ಸ್ಟೇಟ್, ಓಕೆ, ಸ್ಟೇಟ್ ಪ್ರಾವಿನ್ಸ್ ಅಂತಿದೆ. ಇದು ಬರೀ ಸ್ಟೇಟ್ ಮಾಡ್ಬಿಡೋಣ. ಇಷ್ಟುತ್ತಾ ಇದೆ ಹೆಸರು, ಅಥವಾ ಚೇಂಜ್ ಮಾಡ್ಕೋಬಹುದು. ನೋಡಿ
ಸೊ ಇಲ್ಲಿ ನನಗೆ ಯಾವ್ದು ಕಾಲಮ್ಸ್ ಬೇಕೋ ಅದಷ್ಟೇ ಬರುತ್ತೆ. ರೈಟ್. ಈಗ ನೆಕ್ಸ್ಟ್ ಬಂದು ನಾನು ಇಲ್ಲಿ ಫಿಲ್ಟರ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ರೀಜನ್ ಇದೆಯಲ್ಲ, ರೀಜನ್ ಅಲ್ಲಿ ಈಸ್ಟ್ ಮಾತ್ರ ಫಿಲ್ಟರ್ ಆಗಬೇಕು. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಈಕ್ವಲ್ಸ್ ಈಸ್ಟ್. ಓಕೆ, ವೇರ್ ರೀಜನ್ ಈಕ್ವಲ್ಸ್ ಈಸ್ಟ್ ಅಂತ ಕೊಡಬೇಕು. ವೇರ್ ಕ್ಲಾಸ್ ಅನ್ನ ಯೂಸ್ ಮಾಡಬೇಕು. ಸೆಲೆಕ್ಟ್, ಎಕ್ಸಿಕ್ಯೂಟ್. ನೋಡಿ, ಬರೀ ಈಸ್ಟ್ ಅಷ್ಟೇ ಇರುತ್ತೆ. ಓಕೆ, ಸೊ ಅದೇ ರೀತಿ ನಾನು ಇಲ್ಲಿ ಯಾವ್ದಾದ್ರು ಕಾಲಮ್ಸ್ ಅನ್ನ ಕೊಡ್ತಾ ಹೋಗ್ಬೋದು, ಇಲ್ಲಿ ಫಿಲ್ಟರ್ ಆಗ್ತಾ ಹೋಗುತ್ತೆ. ರೈಟ್. ನೆಕ್ಸ್ಟ್, ಸಪೋಸ್ ಇಲ್ಲಿ ಇಷ್ಟು ಕಾಲಮ್ಸ್ ಇದೆ, ನನ್ಗೆ ಇವಾಗ ಒಂದು ನಂಬರ್ ಮೇಲೆ ಇದು ಫಿಲ್ಟರ್ ಆಗಬೇಕು. ನಂಬರ್ ಕಾಲಮ್ ಮೇಲೆ ನಾನು ಏನ್ ಮಾಡ್ತೀನಿ, ಸೇಲ್ಸ್ ಅಂತ ಕೊಡ್ತೀನಿ. ನೋಡಿ, ಇಷ್ಟು ಕಾಲಮ್ಸ್ ಇದೆ. ಸೇಲ್ಸ್, ನನಗೆ ಸೇಲ್ಸ್ ಏನ್ ಬೇಕು ಅಂತಂದ್ರೆ, ಯಾವ್ದೆಲ್ಲ ಸೇಲ್ಸ್ 1,000ಕ್ಕಿಂತ ಜಾಸ್ತಿ ಇದೆ, ಇಲ್ಲಿ 10,000 ರೆಕಾರ್ಡ್ಸ್ ಇದೆ, ನನಗೆ 1,000ಕ್ಕಿಂತ ಹೆಚ್ಚಿಗೆ ಸೇಲ್ಸ್ ಯಾವ್ದಿದೆ ಅದೆಲ್ಲ ಫಿಲ್ಟರ್ ಆಗಬೇಕು. ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ 10,000 ಕೊಟ್ಟಿರ್ತೀನಿ. ಸೆಲೆಕ್ಟ್, ಎಕ್ಸಿಕ್ಯೂಟ್. ಎಷ್ಟು ಜನ ಇದೆ? ಓಕೆ, ರೈಟ್. ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ನನಗೆ ಇದಕ್ಕಿಂತ ಕಮ್ಮಿ ಬೇಕಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು. ಅಕಸ್ಮಾತ್ ಆಗಿ ಈಕ್ವಲ್ಸ್ ಅಂತಿದ್ರೆ ಇದು ಈಕ್ವಲ್ ಇರುತ್ತೆ. ಓಕೆ, ಸೊ ಈ ರೀತಿ ನಾವು ಕ್ವೈರೀಸ್ ಅನ್ನ ಬರಿಬೇಕು. ಇದಕ್ಕೆ ನಾವು ಕ್ವೈರೀಸ್ ಅಂತ ಕರಿತೀವಿ. ಆಯ್ತಾ, ಈ ತರದ್ದು ಎಷ್ಟೊಂದಿದೆ. ಆಯ್ತಾ, ನಿಮ್ಗೆ ಫಂಕ್ಷನ್ಸ್ ಎಲ್ಲ ನಾನು ನಾಳೆ ಮಾಡ್ತೀನಿ. ಓಕೆನಾ. ಸೊ ಇವಾಗ ನೋಡಿ, ಇದು ನಾನು ಕೊಟ್ಟಿದ್ದೀನಲ್ಲ, ಇದೇ ರೀತಿ ನಾನು ಡೇಟ್ ಕೂಡ ನಾನು ಫಿಲ್ಟರ್ ಮಾಡಬಹುದು. ಎಲ್ಲ ಒಂದೊಂದು ಎಕ್ಸಾಂಪಲ್ಸ್ ನಿಮ್ಗೆ ಕೊಡ್ತೀನಿ, ಬಟ್ ಇದಕ್ಕೆ ಡೀಟೇಲ್ಡ್ ವಿಡಿಯೋಸ್ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಓಕೆ, ರೈಟ್. ಇಲ್ಲಿ ಹೋಗ್ಬಿಟ್ಟು ವೇರ್ ಆರ್ಡರ್ ಡೇಟ್. ಓಕೆ, ಇಲ್ಲೂ ಕೂಡ ನಾವು ಬ್ರಾಕೆಟ್ಸ್ ಅನ್ನ ಹಾಕ್ಬೇಕಾಗ್ತದೆ. ಆರ್ಡರ್ ಡೇಟ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಓಕೆ, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, 1st Jan 2025. ನೋಡಿ, 1st Jan 2025 ಕೊಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಕೊಟ್ರೆ ಯಾವ್ದು ರೆಕಾರ್ಡ್ಸ್ ಮ್ಯಾಚ್ ಆಗ್ತಾರೆ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸೆಕೆಂಡ್ ಅಂತ ಕೊಡ್ತೀನಿ, ನೋಡೋಣ. ಎಕ್ಸಿಕ್ಯೂಟ್, ಯಾವುದು ಇಲ್ಲ, ಇಲ್ಲಿ 25 ಯಾವುದು ಇಲ್ಲ ಅನ್ಸುತ್ತೆ. ಏನ್ ಮಾಡೋಣ ಅಂದ್ರೆ 23 ಕೊಟ್ಟಿರ್ತೀನಿ. ಆಯ್ತಾ, ಸೆಲೆಕ್ಟ್, ಎಕ್ಸಿಕ್ಯೂಟ್. ನೋಡಿ 23 ಇದೆ. ಓಕೆ, ನೀವು ಇಲ್ಲಿ ನೋಡಿದ್ರೆ ಈ ಡೇಟಾ ನೋಡಿ, ರೈಟ್. ಸೊ ಇಲ್ಲಿ ಈ ರೀತಿ ನಾನು ಫಿಲ್ಟರ್ಸ್ ಅನ್ನ ಮಾಡಬಹುದು. ಅಂದ್ರೆ ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಡೇಟಾನ ಫಿಲ್ಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಿಲ್ಟರ್ ಮಾಡ್ಬೇಕಂದ್ರೆ ವೇರ್ ಕ್ಲಾಸ್ ಅಂತ ಇರುತ್ತೆ, ಅದನ್ನ ಯೂಸ್ ಮಾಡ್ಕೋಬೇಕು, ವೇರ್ ಕ್ಲಾಸ್. ಓಕೆ, ಫೈನ್. ಇಲ್ಲಿ ನೋಡಿ, ಇವಾಗ ಡೇಟಾ ಕರೆಕ್ಟ್ ಆಗಿ ಸಾರ್ಟ್ ಆಗಿಲ್ಲ. ನನಗೆ ಡೇಟಾ ಸಾರ್ಟ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ಬೈ. ನೀವು ಯಾವುದೇ ಕ್ವೈರಿ ತಗೊಳ್ಳಿ, ಯಾವುದೇ ಟೇಬಲ್ ಕ್ರಿಯೇಷನ್ ಆಗಿರ್ಬೋದು, ಸಾರಿ, ಡೇಟಾನ ಸೆಲೆಕ್ಟ್ ಮಾಡ್ತಾ ಇರೋದು ಆಗಿರ್ಬೋದು, ನಾನು ಸಾರ್ಟಿಂಗ್ ಅಂತ ಮಾಡಬೇಕು ಅಂದ್ರೆ ಆರ್ಡರ್ ಬೈ ಅನ್ನ ಲಾಸ್ಟ್ಗೆ, ಎಲ್ಲದಕ್ಕಿಂತ ಲಾಸ್ಟ್ ಯೂಸ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಏನು, ಇಲ್ಲಿ ಗ್ರೂಪಿಂಗ್ ಫಂಕ್ಷನ್ಸ್ ಬರುತ್ತೆ, ಗ್ರೂಪ್ ಬೈ ಅಂತ. ಓಕೆನಾ. ಸೊ ಅದೆಲ್ಲ ನಾವು ತಗೊಂಡಾಗ ಲಾಸ್ಟ್ಲಿ ನಂಗೆ ಬೇರೆ ಕ್ಲಾಸ್ ಇದೆ, ಗ್ರೂಪ್ ಬೈ ಇರುತ್ತೆ, ಲಾಸ್ಟ್ಲಿ ಬೇರೆ ಇದು ಆರ್ಡರ್ ಬೈ ಬರಬೇಕು. ಸೊ ಇಲ್ಲೇನ್ ಮಾಡ್ತೀನಿ, ನನಗೆ ಇವಾಗ ಸೇಲ್ಸ್ ಮೇಲೆ ನಂಗೆ ಸಾರ್ಟ್ ಆಗಬೇಕು.
ಆರ್ಡರ್ ಬೈ ಸೇಲ್ಸ್ ಅಂತ ಕೊಡ್ತೀನಿ. ಇವಾಗ ನಾನೇನಾದ್ರೂ ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಓಕೆ, ಆರ್ಡರ್ಸ್ ಏನಪ್ಪ ಏನಿಲ್ಲ ಅಂತ. ಓಕೆ, ಸೆಲೆಕ್ಟ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ. ಇವಾಗ ನೋಡಿ, ಸಾರ್ಟ್ ಆಗಿದೆ, ಬಟ್ ಅಸೆಂಡಿಂಗ್ ಅಲ್ಲಿ ಆಗಿದೆ. ಕಮ್ಮಿ ಇಲ್ಲಿದೆ, ಜಾಸ್ತಿ ಕೆಳಗೆ ಹೋಗಿದೆ. ಸೊ ಇಲ್ಲಿ ಏನ್ ಮಾಡ್ತೀನಿ, 24 ಅಂತ ಕೊಟ್ಟು ಎಷ್ಟು ರೆಕಾರ್ಡ್ಸ್ ಬರುತ್ತೆ. ಓಕೆ, 24 ಇದೆ, ಎಷ್ಟು 3369 ರೆಕಾರ್ಡ್ಸ್. ಈಗ ಇದನ್ನ ನಾನು ಹೈಯೆಸ್ಟ್ ಇಂದ ಲೋಯೆಸ್ಟ್ ಗೆ ಸಾರ್ಟ್ ಮಾಡಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು DESC ಅಂತ ಕೊಡ್ತೀನಿ. DESC ಬಂದು ಡಿಸೆಂಡಿಂಗ್ ಆರ್ಡರ್. ನೋಡಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅಂತ ಕೊಟ್ರೆ ನೋಡಿ ಹೈಯೆಸ್ಟ್ ವ್ಯಾಲ್ಯೂ ಮೇಲೆ. ಸೊ ಈ ರೀತಿ ನಾವು ಈ ಕ್ವೆರೀಸ್ ಅನ್ನ ಬರೀಬೇಕು. ಸೊ ಇವತ್ತು ನಾನು ನಿಮ್ಗೆ ಸಿಂಪಲ್ ಕ್ವೆರೀಸ್ ಅಷ್ಟೇ ಹೇಳಿದ್ದೀನಿ. ನಾಳೆ ನಿಮ್ಗೆ ಫಂಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಫಂಕ್ಷನ್ಸ್ ನಿಮ್ಗೆ ಬೇಸಿಕ್ ಫಂಕ್ಷನ್ಸ್ ಮತ್ತೆ ಅಡ್ವಾನ್ಸ್ ಫಂಕ್ಷನ್ಸ್ ಅನ್ನ ಮಾಡ್ಬಿಟ್ಟು ಅದಾದ್ಮೇಲೆ ನಿಮ್ಗೆ ಇನ್ಸರ್ಟ್ ಡಿಲೀಟ್ ಅದನ್ನೆಲ್ಲ ಕಲ್ತ್ಕೊಳ್ಳಿ. ಓಕೆ, ರೈಟ್. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ. ಏನು ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ. ಓಕೆ, ಸೋಮಶೇಖರ್ ಕೇಳ್ತಿದ್ದಾರೆ ಇದನ್ನ SQL community channel ಹಾಕ್ತೀನಿ. ಓಕೆ, ರೈಟ್. ದ ಆರ್ಡರ್ ಡೇಟ್ 2nd Jan 2024 ಇಸ್ ನಾಟ್ ಕಮಿಂಗ್ ಇನ್ ದ ಸೇಮ್ ಡೇಟ್ ಸರ್. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ನಾನು ಈಕ್ವಲ್ಸ್ ಅಂತ ಕೊಟ್ರೆ ಬರುತ್ತಾ ನೋಡೋಣ, ನಿಮಿಷ. ಬರುತ್ತಲ್ಲ, ಬರ್ತಿದೆ. ನೀವು ಕರೆಕ್ಟ್ ಫಾರ್ಮ್ಯಾಟ್ ಕೊಡ್ಬೇಕು ವಿಜೇತ್, ಕರೆಕ್ಟ್ ಫಾರ್ಮ್ಯಾಟ್ ಕೊಡಿ, ಬರುತ್ತೆ. ಮಲ್ಟಿಪಲ್ ಸಾರ್ಟಿಂಗ್ ಖಂಡಿತವಾಗೂ ಮಾಡ್ಬೋದು ಬಸವರಾಜ್. ಹೆಂಗೆ ಅಂದ್ರೆ, ಇಲ್ಲಿ ಹೋಗ್ತೀನಿ, ನಿಮ್ಗೆ ತೋರಿಸ್ತೀನಿ ರೀ. ಮಲ್ಟಿಪಲ್ ಸಾರ್ಟಿಂಗ್, ಈಗ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಸೇಲ್ಸ್ ಮೇಲೆ ಸಾರ್ಟಿಂಗ್ ಆಗಿದೆ. ನನಗೆ ಫಸ್ಟ್ ರೀಜನ್ ಆಗ್ಬೇಕು. ಆರ್ಡರ್ ಬೈ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್. ಯೂಶಲಿ ರೀಜನ್ ಅಂದ್ರೆ ಟೆಕ್ಸ್ಟ್. ಇದು ನಾನು ಏನಾದ್ರೂ ಅಕಸ್ಮಾತ್ ಏನೂ ಕೊಟ್ಟಿಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ಅಸೆಂಡಿಂಗ್ ಆಗ್ಬಿಡುತ್ತೆ. ನಾನು ರೀಜನ್ ಕೊಡ್ತೀನಿ, ಸ್ಪೇಸ್ ಕೊಟ್ಬಿಟ್ಟು ASC ಅಂತ ನಾನು ಕೊಡ್ಬೋದು. ASC ಅಂತಂದ್ರೆ ಅಸೆಂಡಿಂಗ್ ಆರ್ಡರ್ ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಫಸ್ಟ್ ರೀಜನ್ ಸಾರ್ಟ್ ಆಗುತ್ತೆ, ಅದ್ರ ಜೊತೆಗೆ ಇಲ್ಲಿ ಸೇಲ್ಸ್ ಕೂಡ ಸಾರ್ಟ್ ಆಗಿರುತ್ತೆ. ನೋಡಿ, ಇಲ್ಲಿ ಹೋಗ್ತೀನಿ ನಾನು ಇವಾಗ, ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೆಂಟ್ರಲ್ ಮುಗೀತಲ್ವಾ, ಸೆಂಟ್ರಲ್ ಮುಗಿದಾದ್ಮೇಲೆ ನೋಡಿ ಚಿಕ್ಕ ವ್ಯಾಲ್ಯೂ ಇದೆ, ಅದಾದ್ಮೇಲೆ ಮತ್ತೆ ಒಂದು ಹೈಯೆಸ್ಟ್ ವ್ಯಾಲ್ಯೂ ಇದೆ, ದೊಡ್ಡ ವ್ಯಾಲ್ಯೂ. ಸೊ ಈ ರೀತಿ. ಸೊ ಹಿಂಗೆ ನಾವು ಮಲ್ಟಿಪಲ್ ಸಾರ್ಟಿಂಗ್ ಅನ್ನ ಮಾಡಬಹುದು. ಓಕೆನಾ ಬಸವರಾಜ್? ಓಕೆ, ಅಮೂಲ್ಯ, ಡಿಫ್ರೆನ್ಸ್ ಬಿಟ್ವೀನ್ NCHAR ಮತ್ತೆ VCHAR ಅಲ್ಲ, ಅದು VARCHAR ಆಯ್ತಾ ಅಮೂಲ್ಯ? ಅದು NCHAR ಮತ್ತೆ VARCHAR ಅಂತ. NCHAR ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಫಿಕ್ಸ್ಡ್ ಇರುತ್ತೆ, ಆಯ್ತಾ, ಮತ್ತೆ ನಾನು ಚೇಂಜ್ ಮಾಡಕ್ಕಾಗಲ್ಲ. VARCHAR ಅಂತಂದ್ರೆ ನನಗೆ ವೇರಿಯೇಬಲ್ ಕ್ಯಾರೆಕ್ಟರ್ಸ್ ಒಂದು ಅಂದಾಜ್ ಮೇಲೆ 100 ಅಂತ ಕೊಟ್ಟಿರ್ತೀನಿ, ಅದಕ್ಕಿಂತ ಎಕ್ಸೀಡ್ ಆಗಬಹುದು. ಓಕೆ, ಅದಕ್ಕೆ ನಾವು VARCHAR ಅಂತ ಕೊಡ್ತೀವಿ. ರೈಟ್. ಸುರೇಶ್, ಹೌ ಕ್ಯಾನ್ ಐ ಸಿ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಅಂಡ್ ಡೌನ್ಲೋಡ್ ದ ನೋಟ್ಸ್? ಓಕೆ, ಇಲ್ಲಿ ನೋಡಿ, ಎಲ್ಲರಿಗೂ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ITAS INC ಅಂತ ವೆಬ್ಸೈಟ್ಗೆ ಹೋಗ್ತೀನಿ. ಇಲ್ಲಿ ನನಗೆ ಓಕೆ ವೆಬಿನಾರ್ಸ್ ಅಂತ ಇದೆಯಲ್ಲ, ಎಲ್ಲಿ ಕ್ಲಿಕ್ ಮಾಡಿದ್ರು ಸರಿ, ಕೋರ್ಸಸ್ ಕ್ಲಿಕ್ ಮಾಡಿದ್ರು ಸರಿ. ನೋಡಿ, ವೆಬಿನಾರ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನನಗೆ ಫ್ರೀ ಅಂತ ಬರುತ್ತೆ, ಆಯ್ತಾ, ಈ ಬಟನ್ ಫ್ರೀ ಅಂತ ಇರುತ್ತೆ. ಅದು ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗ್ತೀನಿ. ಮತ್ತಿಲ್ಲಿ ನಿಮಗೆ ಕಂಟಿನ್ಯೂ ಅಂತ ಬರುತ್ತೆ, ಯಾವಾಗ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ. ಇವಾಗ ಇಲ್ಲಿ ಹೋಗ್ತೀನಿ ನೋಡಿ, ನನ್ಗೆ ಯಾವ್ದೆಲ್ಲ ವಿಡಿಯೋಸ್ ಬೇಕು ಇಲ್ಲಿ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಟ್ಯಾಬ್ಲು ನಾನು 2 ಇದು ಹಳೆ ವಿಡಿಯೋ, ಇದನ್ನ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನೋಡಿ, ನನಗೆ ಇಲ್ಲಿ ಈ ವಿಡಿಯೋ ಬರುತ್ತೆ ಅಂತಂದ್ರೆ ನೋಡಿ, ಇದು ಇಲ್ಲಿ ಇದೆಲ್ಲ ಇಲ್ಲಿ
ಅಕಸ್ಮಾತ್ ನೋಡಿ, ನಾನು ಏನಾದ್ರು ನೋಟ್ಸ್ ಏನಾದ್ರು ಇಲ್ಲಿ ಡೌನ್ಲೋಡ್ ಒಂದು division ಇದೆ, ಒಂದು line ಇದೆ. ಇದೆಯಲ್ಲ ಇಲ್ಲಿ ಇದು ಕ್ಲಿಕ್ ಮತ್ತೆ ಮಾಡಿದ್ರೆ ಇದಾದ್ಮೇಲೆ ಇಲ್ಲಿ ನನಗೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆನಾ ಸುರೇಶ್? ಸೊ ನೀವು ITS ನಾನು ನಿಮಗೆ ಇದರಲ್ಲಿ ಕಮ್ಯುನಿಟಿ ಚಾನಲ್ ಲಿಂಕ್ ಕಳಿಸ್ತಾ ಇರ್ತೀನಿ, ಅದ್ರಲ್ಲಿ ನೋಡಿ, ಅದ್ರಲ್ಲಿ ಇರುತ್ತೆ. ಇಲ್ಲ ಅಂದ್ರೂ ನೀವು www.itsinc.in ಲಾಗಿನ್. ಓಕೆನಾ? ಸೊ ಇದೆಲ್ಲ ಡೀಟೇಲ್ಸ್ ನಾನು ಇದರಲ್ಲಿ ಕಳಿಸ್ತೀನಿ ಬೇಕಿದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಕಳಿಸಿದ್ದೀನಿ ಸುರೇಶ್, ನೋಡಿ. ರೈಟ್ ಪೀಪಲ್, ಸೊ ನಾಳೆ ಸಿಗ್ತೀನಿ. SQL ಸರ್ವರ್ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ನಾನು ಮಾಡ್ತೀನಿ. ಮತ್ತೆ ನಿಮಗೆ ಪ್ರತಿ ಸರಿನೂ ಅಕಸ್ಮಾತ್ ಯಾವ್ದಾದ್ರು ಅಡ್ವಾನ್ಸ್ಡ್ ಆಗಿ ಏನಾದ್ರು ಅಕಸ್ಮಾತ್ ನಾನು ಫಾಸ್ಟ್ ಆಗಿ ಮಾಡಿದ್ರೆ ಇನ್ನೂ ಡೀಟೇಲ್ ಆಗಿ ಕಲಿಬೇಕು ಅಂತಿದ್ರೆ ನಾನು ಪ್ರತಿ ಸರಿನೂ ಸಪ್ರೇಟ್ ಆಗಿ ಬೇರೆ ವಿಡಿಯೋಸ್ಗಳು ಕೂಡ ನಾನು ಹಾಕಿದ್ದೀನಿ. ದಯವಿಟ್ಟು ಅದನ್ನ ನೋಡಿ, ಆಯ್ತಾ? ತುಂಬಾ ಜನ ಅದನ್ನ ನೋಡ್ತಾನೆ ಇಲ್ಲ. ನಿಮಗೋಸ್ಕರನೇ ಇದು ನಾನು ಮಾಡ್ತಾ ಇರೋದು, ಆಯ್ತಾ? ಇದರಿಂದ ನನಗೇನು ಲಾಭ ಇಲ್ಲ. ನೀವು ಇದನ್ನ ಕಲ್ತ್ಕೊಂಡು ನಿಮ್ಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ, ಅಥವಾ ಅಟ್ಲೀಸ್ಟ್ ಕೆಲಸ ಬೇಡ, ನಾಲೆಡ್ಜ್ ಸಿಕ್ಕಿದ್ರು ನನಗೆ ಖುಷಿನೇ. ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಶುಭರಾತ್ರಿ. ನಾಳೆ ಸಂಜೆ ನಿಮಗೆ ಸಿಗ್ತೀನಿ. ಓಕೆ, ಬಾಯ್. ಪ್ಲೀಸ್ ಗಿವ್ ಮೈಕ್ ಆಕ್ಸೆಸ್. ಸಿದ್ದಿಕ್ ಇವತ್ತು ಬೇಡ, ನಾಳೆ ಮಾತಾಡೋಣ, ಆಯ್ತಾ? ನಾಳೆ ಏನು ಹೇಳೋದಿತ್ತಾ ಸಿದ್ದಿಕ್? ಸಿದ್ದಿಕ್ ಏನಾರು ಹೇಳೋದಿತ್ತಾ? ನಾಳೆ ಮಾತಾಡೋಣ, ಆಯ್ತಾ? ನಾಳೆ ಸ್ವಲ್ಪ ಟೈಮ್ ತಗೊಂಡೆ. ಇವತ್ತು ನನ್ನ ನಾಳೆ ಯಾವುದೋ ಒಂದು ಮೀಟಿಂಗ್ ಇದೆ, ಅದು ಸ್ವಲ್ಪ ಪ್ರಿಪೇರ್ ಆಗಬೇಕು. ಸೊ ನಾಳೆ ಫ್ರೈಡೆ ಅಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೀರೋ ವಯರ್ಡ್. ಓಕೆ, ಶ್ಯೂರ್, ನಾನು ಅದನ್ನ ನಾಳೆ ಹೇಳ್ತೀನಿ. ಓಕೆನಾ? ಖಂಡಿತ ನಾನು ಹೇಳ್ತೀನಿ. ಓಕೆ, ರೈಟ್ ಪೀಪಲ್. ಸೊ ನಾಳೆ ಇದೇ ಟೈಮ್ ಸಿಗೋಣ, 9 o'clock. ಓಕೆ, ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಗುಡ್ ನೈಟ್.